ಇಂದಿನ ಕ್ಯಾಂಪ್ಕೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದ ಧ್ರುವ ತಾರೆಯ ಕ್ಯಾಂಪ್ಕೋ ಕ್ರಾಂತಿ ಈ ಕುರಿತು ಕ್ಯಾಂಪ್ಕೋದ ನಿಕಟಪೂರ್ವ ಉಪಾಧ್ಯಕ್ಷರು ಸಾವಯವ ಕೃಷಿಕರೂ ಆಗಿರುವ ಶಮ್ನಾ ಖಂಡಿಗೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಮಾತನಾಡಿಸಲಿದ್ದಾರೆ ಲತೀಶ್ ಪಾಲ್ದಾನೆ. ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ಶಮ್ನಾ ಖಂಡಿಗೆ ಅವರು. ಇವರು ಸಾವಯವ ಕೃಷಿಕರು ಹೌದು, ಹಾಗೇನೆ ಕ್ಯಾಂಪ್ಕೋದ ನಿಕಟಪೂರ್ವ ಉಪಾಧ್ಯಕ್ಷರು ಹೌದು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್, ಈಗ ಈ ಕ್ಯಾಂಪ್ಕೋದ ಬಗ್ಗೆ ಮಾತಾಡೋದಾದ್ರೆ, ಈ ಕ್ಯಾಂಪ್ಕೋ ಅನ್ನುವಂತಹ ಸಂಸ್ಥೆ ಹುಟ್ಟಿದ್ದು ಹೇಗೆ ಮತ್ತೆ ಅದರ ಒಂದು ಪರಿಕಲ್ಪನೆ ಹುಟ್ಟಿದ್ದು ಹೇಗೆ? ಕ್ಯಾಂಪ್ಕೋ ಸಂಸ್ಥೆ ಹುಟ್ಟಿದಂದ್ರೆ ಸುಮಾರು 1970ರ ದಶಕದಲ್ಲಿ ಅಡಿಕೆ ಕೃಷಿಕರ ಕಷ್ಟ ಕಾರ್ಪಣ್ಯಗಳ ಆ ಒಂದು ನೋವು ಬೇಗುದಿಗಳನ್ನು ಕಂಡು ಹಿರಿಯ ಸಹಕಾರಿಗಳು ಸ್ವತಃ ಕೃಷಿಕರೂ ಆದ ಕ್ಯಾಂಪ್ಕೋ ಬ್ರಹ್ಮ ಅಂತ ಉಲ್ಲೇಖಿತರಾಗಿರುವ ವರ್ಣಾಶಿ ಸುಬ್ರಾಯ ಭಟ್ರ ಮತ್ತು ಒಂದು ಸಮಕಾಲೀನವಾಗಿ ಹಿರಿಯ ಕೃಷಿಕರು ಕೆಲವು ಸಹಕಾರಿಗಳು ಸೇರಿ ಒಂದು ಸಂಘಟನೆಯನ್ನು, ಸಹಕಾರಿ ಸಂಸ್ಥೆಯನ್ನು ಸ್ಥಾಪಿಸುವ ಮೂಲಕ ಕ್ಯಾಂಪ್ಕೋದ ಕೃಷಿಕರ ಅಳಲು ಏನಿದೆ ಆ ಒಂದು ಕಾಲಘಟ್ಟದಲ್ಲಿ ಆಗಿತ್ತು. ಯಾಕಂದ್ರೆ ಅಡಿಕೆ ಕೃಷಿಕರನ್ನ ಖಾಸಗಿ ವರ್ತಕರು ತುಂಬಾ ಶೋಷಣೆ ಮಾಡ್ತಾ ಇದ್ರು. ಅಡಿಕೆ ಒಣಗಿಸಿ ಚಾಲಿ ಮಾಡಿ ಅದನ್ನು ಮಾರಾಟ ಮಾಡುವ ಆ ಪ್ರಕ್ರಿಯೆ ಏನಿದೆ ಅದು ಅಂದಿನ ಕೃಷಿಕರಲ್ಲಿ ತುಂಬಾ ಕಡಿಮೆ ಇತ್ತು. ಈಗಿನಷ್ಟು ಕೃಷಿ ತೋಟ ವಿಸ್ತರಣೆ ಕೂಡ ಆಗ ಇರಲಿಲ್ಲ, ಗದ್ದೆಗಳೇ ಜಾಸ್ತಿ ಇತ್ತು. ಇದ್ದ ಅಡಿಕೆ ತೋಟದಲ್ಲಿ ಹಣ್ಣಡಿಕೆಗಳು, ಸಣ್ಣ ಸಣ್ಣ ಕೃಷಿಕರು ನೇರವಾಗಿ ಹಣ್ಣಡಿಕೆಯನ್ನೇ ಖಾಸಗಿ ವರ್ತಕರಿಗೆ ಮಾರಾಟ ಮಾಡಿ ಒಂದರ್ಥದಲ್ಲಿ ಕೈ ಸುಟ್ಟುಕೊಳ್ತಾ ಇದ್ರು. ಇದನ್ನ ವಾರಣಾಸಿ ಸುಬ್ರಾಯ ಭಟ್ರು, ಯಾಕಂದ್ರೆ ಅವರು ದೊಡ್ಡ ಕೃಷಿಕರು ಕೂಡ ಆಗ ದೊಡ್ಡ ಮನೆತನದಿಂದ ಬಂದವರು. ವಾರಣಾಸಿ ಅಂದ್ರೆ ಈಗಿನ ಅಡ್ಯನಡ್ಕ. ವಾರಣಾಸಿ ಅವರು ಉತ್ತರ ಕಾಶಿಯಿಂದಲೇ ಅವರ 8 ತಲೆಮಾರು ಹಿಂದಿನಿಂದ ಬಂದವರು. ಸುಳ್ಯ ಪರಿಸರಕ್ಕೆ ಬಂದು ಅಲ್ಲಿಂದ ಅವರ ಹಿರಿಯರು ಅಡ್ಯನಡ್ಕ ಪರಿಸರ ಮೂಡಂಬೈಲಿಗೆ ಬಂದು ನಂತರ ಈಗ ವಾರಣಾಸಿಯವರ ಮನೆ ಇರುವ, ಅವರ ಮಕ್ಕಳ ಮನೆ ಇರುವ ಮರಕ್ಕಿಣಿಗೆ ಬಂದು ನೆಲೆಸಿದ್ದವರು. ಅದರ ಆ ಹೆಸರು, ವಾರಣಾಸಿ ಹೆಸರು ಅವರ ಒಟ್ಟಿಗೆ ಬಂದಿದೆ. ಅದು ಆ ಮನೆತನದ ಹೆಸರು ಕೂಡ. ಹಾಗೆ ಆ ವಾರಣಾಸಿಯವರು ದೊಡ್ಡ, ಅವರ ಮನೆತನವೇ ದೊಡ್ಡ ಕೃಷಿ ಮನೆತನ, ಅಡಿಕೆ ಕೃಷಿ ಇತ್ತು ಅವರಿಗೆ. ಮತ್ತೆ ಇವರ ತಂದೆಯವರು ಪುಣಚ ಪಂಚಾಯತಿನ ಅಧ್ಯಕ್ಷರಾಗಿದ್ರು, ನಂತರ ಇವರು ಕೂಡ ಅಧ್ಯಕ್ಷರಾಗಿದ್ರು. ಹಾಗೆ ಊರಿನ ಜನರ ಕಷ್ಟ ಕಾರ್ಪಣ್ಯಗಳು, ಕೃಷಿಕರ ಸಮಸ್ಯೆಗಳು ಅವರಿಗೆ ಅರ್ಥ ಆಗಿತ್ತು. ಇದಕ್ಕೆ ಏನಾದ್ರೂ ಒಂದು ಪರಿಹಾರ ಕಂಡು ಹುಡುಕಬೇಕು ಎಂಬ ಒಂದು ಉದ್ದೇಶದಿಂದ ಅವರು ಶಿವಮೊಗ್ಗ, ಶಿರಸಿ, ಕಾಸರಗೋಡು ಈ ಪ್ರದೇಶದ ಕೃಷಿಕರನ್ನ ಒಂದು ಒಗ್ಗೂಡಿಸಿದ್ದಾರೆ. ಸಾಗರದಲ್ಲಿ ಕೃಷಿಕರ ಸಮ್ಮೇಳನ ಆಯಿತು, ವಿಟ್ಲದಲ್ಲಿ ಆಯಿತು, ಶಿವಮೊಗ್ಗದಲ್ಲಿ ಆಯಿತು, ಕಾಸರಗೋಡಿನಲ್ಲಿ ಆಯಿತು. ಎಲ್ಲರೂ ಕೃಷಿಕರು ಒಗ್ಗೂಡಿ ಏನಾದರೂ ಒಂದು ಮಾಡಬೇಕು, ನಮ್ಮ ಅಡಿಕೆ ಫಸಲಿಗೆ ಸರಿಯಾದ ಮಾರುಕಟ್ಟೆ ಧಾರಣೆ ಸಿಗ್ತಾ ಇಲ್ಲ, ಅದು ಸಿಗಬೇಕು ಎಂಬ ಉದ್ದೇಶದಿಂದ ಅವರು ಜೊತೆ ಸೇರಿ ಅದರ ಈ ಒಂದು ನಿರ್ಣಯಕ್ಕೆ ಬಂದರು. ಯಾಕೆ ನಾವು ಉತ್ತರ ಭಾರತದ ಮಾರುಕಟ್ಟೆಯನ್ನ ಅಭ್ಯಾಸ ಮಾಡಬಾರದು, ಸ್ಟಡಿ ಮಾಡಬೇಕಲ್ಲ ಅಂತ. ನಮಗೆ ಅಲ್ಲಿ ಹೋಪ್ಸಿದ್ರೆ ಅಲ್ಲಿನ ಕ್ಯಾಂಪ್ಕೋ ಈ ಒಂದು ಅಡಿಕೆ ಬೆಳೆಗಾರನ ರಕ್ಷಣೆ ಮಾಡಬೇಕಿದ್ರೆ ನಾವು ಮೊದಲಾಗಿ ಅಧ್ಯಯನ ಮಾಡಬೇಕು. ಅದಕ್ಕಾಗಿ ಕೆನರಾ ಚೇಂಬರ್ ಆಫ್ ಕಾಮರ್ಸಿನ ಅಧ್ಯಕ್ಷರು BR ಕಾಮತ್ ಅಂತ ಇದ್ರು, ಮತ್ತೆ ಬೆಟ್ಟ ಈಶ್ವರ ಭಟ್ರಿದ್ದು, ಸಾಯ ಕೃಷ್ಣ ಭಟ್ರು, ಮತ್ತೆ ಸಾಗರದ ಹರನಾಥ್ ರಾವ್, ಇವರೆಲ್ಲ ಸೇರಿ ಉತ್ತರ ಭಾರತಕ್ಕೆ ಅವರ ಅಂಬಾಸಿಡರ್ ಕಾರಿನಲ್ಲೇ ಅವರು 20 ದಿವಸಗಳ ಪ್ರವಾಸ ಹೋಗಿ ಬಂದರು. ಪ್ರವಾಸ ಅಂದ್ರೆ ಇದು ಸ್ಟಡಿ ಟೂರ್ ಅವರದ್ದು. ಎಲ್ಲೆಲ್ಲ ಅವರು ಲಕ್ನೋ ಹೋಗಿದ್ದಾರೆ, ಡೆಲ್ಲಿ ಹೋಗಿದ್ದಾರೆ, ಮುಂಬೈ ಹೋಗಿದ್ದಾರೆ, ನಾಗ್ಪುರ ಹೋಗಿದ್ದಾರೆ. ಬೇರೆ ಬೇರೆ ಸ್ಥಳಗಳಲ್ಲಿ ಅಡಿಕೆಯ ಖರೀದಿ, ಅಡಿಕೆ ಮಾರುಕಟ್ಟೆ ಹೇಗಿದೆ, ಅದರ ಗ್ರಾಹಕರು ಹೇಗಿದ್ದಾರೆ, ಯಾವ ರೀತಿ ಅಡಿಕೆ ಉತ್ಪನ್ನಗಳು ಅಲ್ಲಿ ಮಾರಾಟ ಆಗ್ತದೆ ಮತ್ತು ಅಲ್ಲಿಯ ಧಾರಣೆ ಹೇಗಿದೆ ಎಂದು ಸ್ಟಡಿ ಮಾಡಿಕೊಂಡು ಬಂದರು. ಬಂದಾಗ ಅವರಿಗೆ ಸ್ಪಷ್ಟವಾಗಿತ್ತು, ನಮ್ಮ ಊರಿನ ಕೃಷಿಕರನ್ನ ಖಾಸಗಿ ವರ್ತಕರು ಸೋಲಿಸ್ತಾ ಇದ್ದಾರೆ, ತುಂಬಾ ಸಣ್ಣ ಮಟ್ಟಿಗಲ್ಲ ದೊಡ್ಡ ಮಟ್ಟಿಗೆ ಸೋಲಿಸ್ತಾ ಇದ್ದಾರೆ, ಕೃಷಿಕರು ಇಲ್ಲಿ ಸೋಲ್ತಾ ಇದ್ದಾರೆ ಎಂಬುದು ಸ್ಪಷ್ಟವಾಗಿ ಅವರೊಂದು ನಿರ್ಣಯಕ್ಕೆ ಬಂದರು. ಇದಕ್ಕೆ ಸರಿಯಾದ ಒಂದು ಸಹಕಾರಿ ಸಂಸ್ಥೆಯನ್ನ ಸ್ಥಾಪಿಸಲೇಬೇಕು, ಕೃಷಿಕರನ್ನ ನಾವು ಕಾಪಾಡಲೇಬೇಕು, ರಕ್ಷಿಸಬೇಕು ಎಂಬ ಉದ್ದೇಶದಿಂದ 1973 ಜುಲೈ 11ರಂದು ಕ್ಯಾಂಪ್ಕೋ ಸಂಸ್ಥೆಯನ್ನ ಅವರು ಸ್ಥಾಪಿಸಿದರು. ಇದು ದೊಡ್ಡ ಮೈಲುಗಲ್ಲು. ಯಾಕಂದ್ರೆ ಕ್ಯಾಂಪ್ಕೋ ಬ್ರಹ್ಮ ವಾರಣಾಸಿ ಸುಬ್ರಾಯ ಭಟ್ರನ್ನು ನಾವು ಯಾಕೆ ಉಲ್ಲೇಖ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ಅಷ್ಟು ಸಾಧನೆ ಮಾಡಿದ್ದಾರೆ, ಊರು ತಿರುಗಿದ್ದಾರೆ. ಕೇವಲ ಉತ್ತರ ಭಾರತ ಅಲ್ಲ, ಇಲ್ಲಿ ಕೂಡ ಷೇರು ಸಂಗ್ರಹಣೆಗಾಗಿ ಅವರು ಮತ್ತು ಅವರ ತಂಡ ತುಂಬಾ ಜನ ಅವರಿಗೆ ಸಹಕಾರ ಕೊಟ್ಟಿದ್ರು. ಬೇರೆ ಬೇರೆ ಕಡೆ, ಶಿರಸಿ ಕಡೆ, ಶಿವಮೊಗ್ಗ, ಸಾಗರ, ಕಾಸರಗೋಡು ಈ ಎಲ್ಲ ಭಾಗಗಳಲ್ಲಿಯೂ ಊರಿನ ಕೃಷಿಕರು, ಸಹಕಾರಿಗಳು ಅವರಿಗೆ ತುಂಬಾ ಸಹಕಾರ ಕೊಟ್ಟಿದ್ರು. ಎಲ್ಲರ ಜಾತಿ, ಮತ, ರಾಜಕೀಯ ಯಾವ ಒಂದು ಭೇದ ಭಾವಗಳು ಕೂಡ ಇಲ್ಲದೆ ಅವರು ಅದನ್ನ ಸಾಧಿಸಿದ್ರು, ಒಂದು ಸಂಸ್ಥೆಯನ್ನ ಕಟ್ಟಿದ್ರು.
ಈಗ ಯಾವುದೇ ಒಂದು ಸಂಸ್ಥೆಯನ್ನ ಕಟ್ಟಿದ ನಂತರ ಅದಕ್ಕೆ ಜನರ ಒಂದು ಬೆಂಬಲ ಸಿಗುವಂತದ್ದು ಮುಖ್ಯವಾಗುತ್ತೆ. ವಿಶೇಷವಾಗಿ ಇಂತಹ ಸಂಸ್ಥೆಗಳಲ್ಲಿ ರೈತರ ಬೆಂಬಲ, ಇದರ ಬಗ್ಗೆ ಹೇಗೆ ಪ್ರಚಾರ ಮಾಡಿದ್ರು? ರೈತರ ಬೆಂಬಲ ಅಂದ್ರೆ ಧಾರಣೆ ಇಲ್ಲಿ ಪ್ರಚಾರಕ್ಕೆ ವಸ್ತು ಆಯ್ತು. ಯಾಕಂದ್ರೆ ಖಾಸಗಿ ವರ್ತಕರು ಸೋಲಿಸ್ತಾ ಇದ್ರಲ್ಲ. ಜುಲೈ 11, 1973ರಲ್ಲಿ ಕ್ಯಾಂಪ್ಕೋ ಸ್ಥಾಪನೆ ಆದ್ರೂ ಕೂಡ ಖರೀದಿ ಆರಂಭವಾದ್ದು ಅದೇ ವರ್ಷ ಡಿಸೆಂಬರ್ನಲ್ಲಿ ಆರಂಭವಾದಾಗ ಆಗ ಅಡಿಕೆಗೆ ಪ್ರತಿ ಕೆಜಿಗೆ ಧಾರಣೆ ಇದ್ದದ್ದು ಕೇವಲ ₹3. ಖಾಸಗಿ ವರ್ತಕರು ₹3ಗೆ ಅದನ್ನು ಅಡಿಕೆಯನ್ನು ಖರೀದಿ ಮಾಡ್ತಾ ಇದ್ರು. ಕ್ಯಾಂಪ್ಕೋ ಆರಂಭದಲ್ಲಿ ₹6 ಅಂತ ಘೋಷಣೆ ಮಾಡಿತ್ತು ಖರೀದಿ ದರ. ಆಗ ಖಾಸಗಿ ವರ್ತಕರಿಗೆ ಸಮಸ್ಯೆ ಆಯಿತು. ₹6 ಅವರು ಆರಂಭದಲ್ಲಿ ಬರಲಿಲ್ಲ. ನಂತರ ₹6 ಅವರು ಖಾಸಗಿಯವರು ಬಂದಾಗ ಕ್ಯಾಂಪ್ಕೋ ₹7 ಹೋಯಿತು. ಆ ರೀತಿ ಕ್ಯಾಂಪ್ಕೋ ಖರೀದಿ ಆರಂಭವಾದಾಗ ಕೃಷಿಕರಲ್ಲಿ ಒಂದು ಭರವಸೆ ಹುಟ್ಟಿಕೊಂಡಿತ್ತು. ನಮಗೆ ಒಂದು ಒಳ್ಳೆಯ ಸಂಸ್ಥೆ ಬಂತು, ನಮ್ಮನ್ನ ಇನ್ನು ಕೃಷಿ ಮಾಡ್ಲಿಕ್ಕೆ, ಕೃಷಿ ಉತ್ಪನ್ನ ಮಾರಾಟಕ್ಕೆ ಒಂದು ವೇದಿಕೆ ನಿರ್ಮಾಣ ಆಯಿತು ಅಂತ ಒಂದು ಭರವಸೆಯಿಂದ ಅವರು ಕ್ಯಾಂಪ್ಕೋದ ಜೊತೆ ಸೇರಿಕೊಂಡ್ರು. ಯಾಕಂದ್ರೆ ಷೇರು ಸಂಗ್ರಹಣೆಯಲ್ಲೇ ತುಂಬಾ ಜನ, ಯಾಕಂದ್ರೆ 1 ಕೋಟಿ ಷೇರು ಸಂಗ್ರಹಣೆ ಆಗಬೇಕಿತ್ತು. ಅದರಲ್ಲಿ ಕೇರಳ ಮತ್ತು ಕರ್ನಾಟಕ ರಾಜ್ಯದ ಆ ಪಾಲುಗಾರಿಕೆ ಇತ್ತು. 37.5 ಲಕ್ಷ ಕೇರಳ ಮತ್ತು ಕರ್ನಾಟಕ ರಾಜ್ಯದ್ದು, ಮತ್ತೆ ಉಳಿದ 25 ಲಕ್ಷದಲ್ಲಿ 10 ಲಕ್ಷ ಸಹಕಾರಿ ಸಂಘ ಸಂಸ್ಥೆಗಳದ್ದು, ಅದು ಏಜೆಂಟ್ ಸೊಸೈಟಿ ಅಂತ. ನಂತರ 15 ಲಕ್ಷ ಕೃಷಿಕರಿಂದ ಷೇರು ಸಂಗ್ರಹಣೆ ಮಾಡಿದ್ರು. ತುಂಬಾ ಅದಕ್ಕಾಗಿ ನಾನು ಉಲ್ಲೇಖ ಮಾಡಿದೆ, ಅವರು ಊರೂರು ತಿರುಗಾಡಿದ್ದಾರೆ, ಸಂಸ್ಥೆಯನ್ನು ಕಟ್ಟಲಿಕ್ಕೆ ಬೇಕಾಗಿ ತುಂಬಾ ಶ್ರಮ ಪಟ್ಟಿದ್ದಾರೆ. ಈ ಷೇರು ಸಂಗ್ರಹಣೆ ಸಣ್ಣ ಸಂಗತಿ ಅಲ್ಲ. ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಇದನ್ನು ವಿವರಿಸಿ, ನಾವು ಕಷ್ಟದಲ್ಲಿದ್ದೇವೆ, ಇದಕ್ಕೆ ನಮಗೆ ಬೇಕಾಗಿ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಬೇಕಾಗಿ ಷೇರು ಅಂತ ಅವರಿಗೆ ಮನವರಿಕೆ ಮಾಡ್ಬೇಕಿದ್ರೆ ಆಗಿನ ಕಾಲದಲ್ಲಿ ತುಂಬಾ ಕಷ್ಟ ಆಗಿರ್ಬೋದು. ಯಾಕಂದ್ರೆ ಈಗಿನ ಹಾಗೆ ಸಂಪರ್ಕ ಸಾಧನಗಳಿರ್ಲಿಲ್ಲ, ಸಾಗಾಟ ರಸ್ತೆಗಳಿರ್ಲಿಲ್ಲ, ಕಷ್ಟ ಆಗಿರ್ಬೋದು. ಈ ರೀತಿ ಜನರಿಗೆ ಒಂದು ಭರವಸೆ ಹುಟ್ಟಿಕೊಂಡಿತ್ತು ಅಂತ. ಈಗ ಆ ಸಮಯದಲ್ಲಿ ಇದರ ಒಂದು ಕಾರ್ಯಕ್ಷೇತ್ರ ಎಲ್ಲೆಲ್ಲ ಇತ್ತು? ಆಗ ಕಾರ್ಯಕ್ಷೇತ್ರ ಕೇರಳ ಮತ್ತು ಕರ್ನಾಟಕ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಇದು ಕ್ಯಾಂಪ್ಕೋ ಅಂದ್ರೆ. ಕೇರಳ ಮತ್ತು ಕರ್ನಾಟಕ 2 ಕಡೆ, ಇಲ್ಲಿ ಮಂಗಳೂರಿನಲ್ಲಿ ಖರೀದಿ ಆಗ್ತಾ ಇತ್ತು, ಪುತ್ತೂರು ಆಗ್ತಾ ಇತ್ತು, ಬದಿಯಡ್ಕ ಕಾಸರಗೋಡಿನಲ್ಲಿ ಇತ್ತು. ಆರಂಭದ ಹಂತದಲ್ಲಿ ಶಾಖೆಗಳು ಕಡಿಮೆ ಇತ್ತು. ಆಗ ಹೆಚ್ಚಾಗಿ ಸೊಸೈಟಿಗಳ ಮೂಲಕ, ಈ ಸಹಕಾರಿ ಸಂಘಗಳ ಮೂಲಕ ಖರೀದಿ ಆಗ್ತಾ ಇತ್ತು. ಅವರು ನಂತರ ಕ್ಯಾಂಪ್ಕೋಕ್ಕೆ ಕೊಡ್ತಾ ಇದ್ರು. ಈಗ ಕೂಡ ಆ ವ್ಯವಸ್ಥೆ ಇದೆ. ಏಜೆಂಟ್ ಸೊಸೈಟಿಗಳು ಈಗಲೂ ಕ್ಯಾಂಪ್ಕೋಕ್ಕೆ ಇವೆ ಅಲ್ಲಿ. ಯಾಕಂದ್ರೆ ಆ ರೀತಿ ಅವರು ಖರೀದಿ ಮಾಡಿ ಅವರ ಸದಸ್ಯರ ಮೂಲಕ ಅಡಿಕೆಯನ್ನು ತರಿಸಿ ಅವರು ಕ್ಯಾಂಪ್ಕೋಕ್ಕೆ ಅದನ್ನು ದಾಟಿಸುವುದು, ಆ ವ್ಯವಸ್ಥೆ ಈಗಲೂ ಇದೆ. ಯಾಕಂದ್ರೆ ಕೋಪರೇಷನ್ ಎಮಂಗ್ ಕೋಆಪರೇಟಿವ್ಸ್ ಅದನ್ನ ಆರಂಭದಿಂದಲೇ ವಾರಣಾಸಿಯವರು ಹುಟ್ಟಾಕಿದ್ದಾರೆ. ಕ್ಯಾಂಪ್ಕೋ ಸಂಸ್ಥೆ ಈಗಲೂ ಅದನ್ನು ಮುನ್ನಡೆಸ್ತಾ ಇರುವುದು ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ಸಹಕಾರಿ ಕ್ಷೇತ್ರವನ್ನ ಬಲಗೊಳಿಸಲಿಕ್ಕೆ ಈ ಒಂದು ಮಾದರಿಗಳಿದೆ ಅಲ್ಲ, ಅದನ್ನು ಆವತ್ತೇ ಅವರು ಕಂಡುಕೊಂಡಿದ್ರು ಅಂತ. ವಾರಣಾಸಿಯವರು 70ರ ದಶಕದಲ್ಲೇ ಅದನ್ನು ಕಂಡು ಅದನ್ನು ಬೆಳೆಸಿದ್ದಾರೆ. ಈಗಲೂ ಅದು ಬೆಳೆಯುತ್ತಾ ಇದೆ ಎಂಬುದು ಈ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ತುಂಬಾ ದೊಡ್ಡ ಸಂಗತಿ ಕೂಡ. ಈಗ ಇಂಥ ಸಂಸ್ಥೆಯನ್ನ ಅವರೊಬ್ರು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಬೆಂಬಲವಾಗಿ ಬಹಳಷ್ಟು ಮಂದಿ ಕೂಡ ಇದ್ದಿರ್ಬೇಕಲ್ವಾ? ತುಂಬಾ ಜನ ಇದ್ರು. ಯಾಕಂದ್ರೆ ನಾನು ಉಲ್ಲೇಖ ಮಾಡಿದಾಗೆ ಸಾಗರದಿಂದ ಹರನಾಥ ರಾವ್ ಇದ್ರು, ಶಿರಸಿ TSS ನವರು, ಮತ್ತೆ ಶಿವಮೊಗ್ಗದ ಮ್ಯಾಮ್ಕೋಸಿನವರು, ಕಾಸರಗೋಡಿನಲ್ಲಿ ತುಂಬಾ ಜನ ಸಹಕಾರಿಗಳಿದ್ರು. ಅವರಿಗೆ ಹೆಚ್ಚು ಆತ್ಮೀಯರಾಗಿ ಅಂದರೆ ಒಟ್ಟಿಗೆ ಇದ್ದದ್ದು ಅಲ್ಲಿ ಸಾಯ ಕೃಷ್ಣ ಭಟ್ರು ಇದ್ರು, ಅಲ್ಲಿ ಹರನಾಥ ರಾವ್ ಇದ್ರು, LT ತಿಮ್ಮಪ್ಪ ಹೆಗಡೆ ಅಂತ ಇದ್ರು, ಅವರು ಸಾಗರದವರು. ಬೆಟ್ಟ ಈಶ್ವರ ಭಟ್ರು ಇದ್ರು, ಏರಿಯಾ ಲಕ್ಷ್ಮೀನಾರಾಯಣ ಆಳ್ವ, ತುಂಬಾ ಜನ ಹಿರಿಯರು ಅವರೊಟ್ಟಿಗಿದ್ರು. ಮತ್ತೆ ಅವರಿಗೆ ಅಡಿಕೆ ಮಾರಾಟಕ್ಕೆ ವ್ಯವಸ್ಥೆಗೆ ಸಹಕಾರ ನೀಡಿದ್ದು ಈ BR ಕಾಮತ್ ಅವರು. BR ಕಾಮತ್ ಯಾಕಂದ್ರೆ ಅವರಿಲ್ಲಿ ಒಂದು ಕಮಿಷನ್ ಏಜೆಂಟ್ ಆಗಿದ್ರು, ಮಂಗಳೂರಿನಲ್ಲಿ ಅಡಿಕೆಯ ಕಮಿಷನ್ ಏಜೆಂಟ್ ಆಗಿದ್ರು. ಅವರಿಗೆ ಖರೀದಿ ಎಲ್ಲ ಅನುಭವ ಇತ್ತು. ಆದ ಕಾರಣ ಮಾರ್ಕೆಟಿಂಗ್ ಸ್ಟಡಿ ಮಾಡ್ಲಿಕ್ಕೆ ಕೂಡ ಅವರು ಬೇಕಾದ ಎಲ್ಲ ಅದರ ತಂತ್ರಜ್ಞಾನಗಳನ್ನು, ಆ ನ್ಯಾಕ್ ಅಂತ ಹೇಳ್ತೇವಲ್ಲ, ಅದನ್ನ ಅವರೇ ವಾರಣಾಸಿಯವರಿಗೆ ಕಲಿಸಿಕೊಟ್ಟದ್ದು. ಯಾಕಂದ್ರೆ ಈ ನಮ್ಮ ಕ್ಯಾಂಪ್ಕೋದ ಸಿಬ್ಬಂದಿಗೆ ಕೂಡ ಅಡಿಕೆ ಗುಣಮಟ್ಟ, ಅದು ಖರೀದಿ ಹೇಗೆ ಮಾಡಬೇಕು ಎಂಬ ಆ ಒಂದು ತರಬೇತಿ ಕೂಡ ಈ ಕಾಮತ್ರೆ ನೀಡಿದ್ರು ಅಂತ ಉಲ್ಲೇಖ ಇದೆ. ಈಗ ಇನ್ನು ಪ್ರಾರಂಭದ ದಿನಗಳಿಂದ ಹೇಳೋದಾದ್ರೆ ಯಾವ ರೀತಿಯಾದಂತಹ ಸವಾಲುಗಳು ಕ್ಯಾಂಪ್ಕೋದ ಮುಂದೆ ಇದ್ದು ಆ ಕಾಲದಲ್ಲಿ? ತುಂಬಾ ಸವಾಲುಗಳಿತ್ತು. ಒಂದು ಸಿಬ್ಬಂದಿಗಳ ನೇಮಕ, ಒಂದು ಸಾಗಾಟ, ಟ್ರಾನ್ಸ್ಪೋರ್ಟೇಷನ್ ತುಂಬಾ ಇಂಪಾರ್ಟೆಂಟ್. ಆಗ ಅಡಿಕೆಯನ್ನ ತರುವುದು, ಯಾಕಂದ್ರೆ ಆಗಲ್ಲ ಈಗಿನ ಹಾಗೆ ಅಡಿಕೆಗಳು ಇರ್ಲಿಲ್ಲ, ಸಣ್ಣ ಮಟ್ಟಿಗಿತ್ತು. ಆದ್ರೂ ಅದನ್ನು ತಂದು ಅದನ್ನು ಶೇಖರಣೆ ಮಾಡೋದು ತುಂಬಾ ಸವಾಲಾಗಿತ್ತು. ಈಗಿನ ಆಗಿರುವ ವ್ಯವಸ್ಥೆಗಳ ಇರ್ಲಿಲ್ಲ, ಈಗಿನ ಆಧುನಿಕ ಸೌಲಭ್ಯಗಳು ಕೂಡ ಇರಲಿಲ್ಲ, ಕಟ್ಟಡಗಳು ಸರಿಯಾಗಿರ್ಲಿಲ್ಲ, ಮತ್ತೆ ಪೀಠೋಪಕರಣಗಳು ಇರಲಿಲ್ಲ. ತುಂಬಾ ಈ ವಾರಣಾಸಿಯವರೇ ಅವರು ಸಾಧಾರಣ ನಿತ್ಯ ಮಂಗಳೂರು ಅವರ ಇದಕ್ಕೆ ಕಚೇರಿಗೆ ಬರ್ತಾ ಇದ್ರು. ತುಂಬಾ ಅಂದ್ರೆ ಆದರ್ಶ ವ್ಯಕ್ತಿಗೆ ಯಾವ್ದೆಲ್ಲ ಗುಣ ಬೇಕಾ ಅದೆಲ್ಲವನ್ನು ಅವರು ಮೈಗೂಡಿಸಿಕೊಂಡಿದ್ರು. ಹಾಗಾಗಿ ಆಗಿನ 73ರಲ್ಲಿ ಸ್ಥಾಪಿಸಿದ ಸಂಸ್ಥೆ ಈಗಲೂ ಆ ಗಟ್ಟಿಯಾಗಿ ನಿಲ್ಲಿಕ್ಕೆ ಕಾರಣ ಅವರ ಆ ಮನಸ್ಸು, ಆ ದೃಢತೆ ಮತ್ತು ಆ ಸ್ವಾರ್ಥ ಇಲ್ಲದ ಅವರ ಕೆಲಸಗಳು. ಅವರು ಕಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಎಲ್ಲಿ ಪ್ರವಾಸ ಹೋದ್ರೆ ಕೆಲವೊಮ್ಮೆ ಗೋಣಿಚೀಲದ ಮೇಲೆ ಮಲಗಿದ್ದಿದೆ ಅಂತೆ ಅವರು.
ಈಗ ಮೊನ್ನೆ ಅವರ ಸಿಬ್ಬಂದಿಗಳು, ಈಗ ಸಂಸ್ಥೆಯಲ್ಲಿ ಇಲ್ಲದ ನಿವೃತ್ತಿಯಾಗಿ ಹೋದ ಸಿಬ್ಬಂದಿಗಳನ್ನು ನಾನು ಮಾತಾಡಿಸಿದೆ. ಅವರು ಹೇಳ್ತಾರೆ ಅವರಿಗೆ ನೆನಪಿನ ಶಕ್ತಿ ಅದ್ಭುತ ಅಂತ. ಈಗಿನಾಗೆ ಏನಾದ್ರೂ ಸರ್ಚ್ ಮಾಡಿ ಗೂಗಲ್ ಸರ್ಚ್ ಮಾಡಬೇಕು ಅಂತ ಇಲ್ಲ ಅಂತ, ಅವರ ತಲೆ ಅದು ಗೂಗಲ್ ನಾಗಿತ್ತು ಅಂತ. ಮತ್ತೆ ಕ್ಯಾಲ್ಕುಲೇಟರ್ ಅಗತ್ಯ ಇಲ್ಲ, ಅಷ್ಟು ಸರಿ ಲೆಕ್ಕಾಚಾರ ಇತ್ತು ಅವರಿಗೆ. ಆ ಒಂದು ತಪಸ್ಸಿನ ಹಾಗೆ ಸಂಸ್ಥೆಯನ್ನು ಅವರು ಬೆಳೆಸಿದ್ದಾರೆ. ಇದೆಲ್ಲ ಸಾಧ್ಯ ಆಯ್ತು ಅಂತ. ಯಾಕಂದ್ರೆ ಈ ವ್ಯವಸ್ಥೆಗಳಿಲ್ಲ, ಒಂದು ಸಂಚಾರ ವ್ಯವಸ್ಥೆಗಳಿಲ್ಲ, ದೂರ ದೂರ ಬ್ರಾಂಚ್ಗಳಿತ್ತು, ಕೃಷಿಕರಿಗೆ ಹೋಗೋದ ಕಷ್ಟ ಇತ್ತು. ನಾನು ಚಿಕ್ಕವನಿರುವಾಗಲೇ ಬಸ್ಸಿನಲ್ಲೆಲ್ಲ ಅಡಿಕೆಯನ್ನು ಕೊಂಡೋದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ. ದೂರದ ಒಂದು 10-20 ಕಿಲೋಮೀಟರ್ಗಿಂತಲೂ ಜಾಸ್ತಿ ದೂರಕ್ಕೆ ಬಸ್ಸಿನ ಟಾಪಿನಲ್ಲಿ ಅಡಿಕೆಯನ್ನು ತಗೊಂಡು ಹೋದ ಆ ಕಣ್ಣಾರೆ ನಾನು ಕಂಡದ್ದಿದೆ. ಅದರ ಹಿಂದಿನ ವ್ಯವಸ್ಥೆಗಳು ಹೇಗಿರಬಹುದು, ಅದು ಅಷ್ಟು ಕಷ್ಟ ಇದ್ದಿರಬಹುದು. ಬಸ್ಸುಗಳೇ ಕಡಿಮೆ ಇದ್ದ, ಲಾರಿಗಳು, ಯಾಕಂದ್ರೆ ಸಣ್ಣ ಸಣ್ಣ ಕಟ್ಟಗಳಿಗಾಗಿ, ಯಾಕಂದ್ರೆ ಕೃಷಿಕರಲ್ಲಿ ಇರುವುದು ಅಷ್ಟೇ ಅಡಿಕೆ, ಅದಕ್ಕೆ ಬೇಕಾಗಿ ದೊಡ್ಡ ವಾಹನ ಮಾಡುವಾಗೂ ಕೂಡ ಇಲ್ಲ ಅಂತ ತುಂಬಾ ಸಮಸ್ಯೆಗಳನ್ನು ದಾಟಿ ಸಮಸ್ಯೆ ಇಷ್ಟು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ ಆಗಿದೆ. ಈಗ ತಾವು ಆವಾಗಲೇ ಈ ಚಾಕ್ಲೇಟ್ ಫ್ಯಾಕ್ಟರಿ ಉಲ್ಲೇಖ ಮಾಡಿದ್ರಿ, ಈ ಒಂದು ಪರಿಕಲ್ಪನೆ ಯಾಕೆ ಬಂತು, ಹೇಗೆ ಬಂತು? ಆರಂಭದಲ್ಲೇ ವಾರಣಾಸಿ ಅವರಿಗಿತ್ತು, ಖಾಲಿ ಅಡಿಕೆ ಪರಿಪೂರ್ಣ ಅಲ್ಲ, ಅಡಿಕೆ ಕೃಷಿ ಮಾತ್ರ ಪರಿಪೂರ್ಣ ಅಲ್ಲ, ಅದರ ಜೊತೆಗೆ ಉಪಬೆಳೆಗಳನ್ನು ಕೂಡ ಬೆಳಿಬೇಕು ಅಂತ. ಯಾಕಂದ್ರೆ ಒಂದು ಮುಖ್ಯ ಬೆಳೆಯ ಧಾರಣೆ ಯಾವ್ದಾದ್ರೂ ಕಾಲದಲ್ಲಿ ಕೈ ಕೊಟ್ರೆ, ಕೆಲವೊಮ್ಮೆ ಧಾರಣೆ ಕೈ ಕೊಡುವುದು ಇದೆ, ಬೆಳೆಯೂ ಕೈ ಕೊಡುವುದಿದೆ. ಏನಾದ್ರೂ ಸಮಸ್ಯೆಗಳು, ವಾತಾವರಣ, ಹವಾಮಾನ ವೈಪರೀತ್ಯಗಳು ಬಂದ್ರೆ ಅಡಿಕೆಯು ಕೂಡ ಏನು ಕೃಷಿಕನ ಸಿಗುವುದು ಗ್ಯಾರಂಟಿ ಇಲ್ಲ. ಅಂತ ಸಮಯದಲ್ಲಿ ಉಪಬೆಳೆಗಳು ಕೂಡ ನೀವು ಬೆಳಿಬೇಕು ಅಂತ ಅವರು ಆರಂಭದ ಕಾಲದಲ್ಲಿ ಹೇಳ್ತಾ ಇದ್ರು. ನೀವು ಕೊಕ್ಕೋ ಬೆಳೆಯಿರಿ, ಬಾಳೆ ಬೆಳೆಯಿರಿ, ಕಾಳುಮೆಣಸು ಬೆಳೆಯಿರಿ, ನಂತರ ರಬ್ಬರ್ ಬಂತು, ಇದನ್ನ ಬೆಳೀರಿ ಅಂತ ಹೇಳ್ತಾ ಇದ್ರು. ಇದಕ್ಕೆ ಅನುಕೂಲವ ಏನೋ ಒಂದು ದೈತ್ಯ ಕಂಪನಿ ಕೃಷಿಕರಿಗೆ ಕೊಕ್ಕೋ ಗಿಡಗಳನ್ನ ವಿತರಣೆ ಮಾಡಿತು. ನೀವು ಕೊಕ್ಕೋ ಗಿಡ ನಡಿ, ಅದರಲ್ಲಿ ಫಸಲು ಬರುವಾಗ ನಾವು ಅದನ್ನು ಖರೀದಿ ಮಾಡ್ತೇವೆ ಅಂತ. ಸಮಸ್ಯೆಗಳು ಬಂದೇ ಬಂತು. ಆ ದೈತ್ಯ ಕಂಪನಿ ಕೃಷಿಕರಿಂದ ಕೊಕ್ಕೋ ಬೀಜ ಖರೀದಿ ಮಾಡಲಿಲ್ಲ. ಯಾಕಂದ್ರೆ ಅವರಿಗೆ ಬೇಕಾದಷ್ಟು ಬೇರೆ ಕಡೆ ಸಂಗ್ರಹಣೆ ಆಗಿರ್ಬೋದು, ಗೊತ್ತಿಲ್ಲ. ಅಂತೂ ಯಾರಿಗೆ ಕೃಷಿಕರಿಗೆ ಗಿಡ ವಿತರಣೆ ಮಾಡಿತೋ ಆ ಕೃಷಿಕರ ತೋಟದಲ್ಲಿ ಕೊಕ್ಕೋ ಫಸಲು ಬರುವಾಗ ಆ ಕಂಪನಿ ಮುಂದೆ ಬರಲಿಲ್ಲ. ಕೃಷಿಕರಿಗೆ ಕಷ್ಟ ಆಯಿತು. ಕೃಷಿಕರು ಸರ್ಕಾರಕ್ಕೆ ದೂರು ಕೊಟ್ಟರು. ಕೇರಳ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕ್ಯಾಂಪ್ಕೋದ ಜೊತೆ ವಾರಣಾಸಿಯವರನ್ನು ವಿನಂತಿ ಮಾಡಿತು, ನೀವು ಕ್ಯಾಂಪ್ಕೋ ಈ ಕೊಕ್ಕೋ ಬೀಜಗಳನ್ನು ಖರೀದಿ ಮಾಡಬೇಕು, ಕೃಷಿಕರನ್ನು ರಕ್ಷಿಸಬೇಕು ಅಂತ. ಆ ಉದ್ದೇಶದಿಂದ ಅವರು ಕೊಕ್ಕೋ ಬೀಜ ಖರೀದಿ ಮಾಡಿದ್ರು. ಆದ್ರೆ ಅದನ್ನು ಮಾರುಕಟ್ಟೆಯಲ್ಲಿ ಅದು ಕೂಡ ಮತ್ತೆ ಸಮಸ್ಯೆ ಆಯಿತು. ಇಲ್ಲಿ ಧಾರಣೆ ಕಡಿಮೆ ಇತ್ತು, ದೂರದ ವಿದೇಶಗಳಿಗೆ ಕಳಿಸ್ಲಿಕ್ಕೆ ಆಗ ಆ ಒಂದು ವ್ಯವಸ್ಥೆಗಳು ಅನುಭವ ಇರಲಿಲ್ಲ. ನಂತರ ಅದು ಕಲಿತುಕೊಳ್ಳುವಷ್ಟು ಸಮಯ ಇರಲಿಲ್ಲ, ಯಾಕಂದ್ರೆ ಅದು ಅಲ್ಲ ಅದರ ಸಂಗ್ರಹಣೆ, ಅದೆಲ್ಲ ಆ ಸಮಯದಲ್ಲಿ ಕಷ್ಟ ಇತ್ತು. ಆ ಹೊತ್ತಿಗೆ ಇವರು ದೈತ್ಯ ಕಂಪನಿಯ MD ಅನ್ನು ಭೇಟಿಯಾಗಲಿಕ್ಕೆ ಮುಂಬೈಗೆ ಹೋದ್ರು, ಏನಾದ್ರೂ ಮಾಡಬೇಕಲ್ಲ ಅಂತ. ಅಲ್ಲಿ ಇವರಿಗೆ 3 ದಿವಸ ಅವರು ಕಾಯಿಸಿ ಮತ್ತೂ ಭೇಟಿ ಕೊಡ್ಲಿಲ್ಲ. ಇವರಿಗೆ ಸಿಟ್ಟು ಬಂತು, ಯಾಕಂದ್ರೆ ಅವರು ಛಲವಾದಿ. ವಾರಣಾಸಿಯವರಂದ್ರೆ ಆ ಛಲದಿಂದಲೇ ಅವರು ಮರಳಿ ಊರಿಗೆ ಒಂದು ಯಾಕೆ ಕ್ಯಾಂಪ್ಕೋಕ್ಕೆ ಒಂದು ಚಾಕ್ಲೇಟ್ ಕಾರ್ಖಾನೆ ಸ್ಥಾಪನೆ ಸಾಧ್ಯ ಎಲ್ಲ ನೋಡ್ಬೇಕು ಅಂತ ಬಂದ್ರು. ಎಲ್ಲರ ಸಹಕಾರದಿಂದ 1986ರಲ್ಲಿ ಆಗಿನ ಕಾಲದಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಅತಿ ದೊಡ್ಡ ಒಂದು ಚಾಕ್ಲೇಟ್ ಕಾರ್ಖಾನೆಯನ್ನ ಅವರು ಸ್ಥಾಪಿಸಿದ್ರು. ಅಂದಿನ ರಾಷ್ಟ್ರಪತಿ ಆಗಿದ್ದ ಯಾನಿ ಜೈಲ್ ಸಿಂಗ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ರು. ಅವರ ಸಾಮರ್ಥ್ಯವನ್ನು ನಾವು ಮೆಚ್ಚಬೇಕು. ಆ ಕಾಲದಲ್ಲಿ ರಾಷ್ಟ್ರಪತಿಗಳಿಂದಲೇ ಅದನ್ನು ಉದ್ಘಾಟಿಸಿ ಅಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿದ್ದು. ಯಾಕಂದ್ರೆ ಅಲ್ಲಿ ಇರುವ 100ಕ್ಕೆ 100 ಯಂತ್ರಗಳು ಕೂಡ ವಿದೇಶದಿಂದಲೇ ಬಂದದ್ದು. ಅದು 86ರಲ್ಲಿ ಬಂದ ಆ ಯಂತ್ರಗಳು ಈಗಲೂ ಅದರಲ್ಲಿ 80% ಪರಿಪೂರ್ಣವಾಗಿವೆ. ಇದರಲ್ಲಿ ನಾವು ಗಮನಿಸಬೇಕಾದ್ದು ಒಂದು, ಅವರು ಖರೀದಿ ಮಾಡಿದ ಆ ಸಾಮರ್ಥ್ಯ, ಅವರ ಸಾಮರ್ಥ್ಯ, ಅಷ್ಟು ಗುಣಮಟ್ಟದ ಯಂತ್ರಗಳನ್ನು ಖರೀದಿ ಮಾಡಿದ್ದಾರೆ. ಜೊತೆಗೆ ಕ್ಯಾಂಪ್ಕೋದಲ್ಲಿ ಯಾರು ಅದನ್ನ ಆ ಯಂತ್ರಗಳನ್ನು ಚಾಲನೆ ಮಾಡಿದ್ದಾರೆ, ಯಾರು ಉತ್ಪಾದನೆ ಮಾಡಿದ್ದಾರೆ, ಅವರ ಆ ಒಂದು ಸಾಮರ್ಥ್ಯಕ್ಕೆ ಕೂಡ ಅಲ್ಲಿ ಮೆಚ್ಚಬೇಕಾದ್ದು. ಯಾಕಂದ್ರೆ ಯಂತ್ರಗಳಿಗೆ ಏನು ತೊಂದರೆ ಆಗದೆ ಇಷ್ಟು ವರ್ಷ, ಸುಮಾರು 53-54 ವರ್ಷದನ್ನು ಕಾಯ್ದುಕೊಂಡು ಬಂದಿದ್ದಾರಲ್ಲ, ಅವರಿಗೂ ನಾವು ತುಂಬಾ ಒಂದು ಅಭಿನಂದನೆಗಳನ್ನು ಖಂಡಿತ ಈ ಕಾರ್ಯಕ್ರಮದಲ್ಲಿ ಹೇಳಲೇಬೇಕು ಅಂತ ನಾನು ಗ್ರಹಿಸಿದೆ. ಈಗ ಈ ಚಾಕ್ಲೇಟ್ ಫ್ಯಾಕ್ಟರಿ ಅಂತದ್ದೆಲ್ಲ ಒಂದು ರೀತಿಯ ಹೊಸ ಯೋಚನೆಗಳು. ಇಲ್ಲಿ ವಿಶೇಷವಾಗಿ ಈ ಯಂತ್ರಗಳ ಬಗ್ಗೆ ತಾವು ಹೇಳಿದ್ರಿ. ಇಂಥ ಯಂತ್ರಗಳನ್ನ ಹೇಗೆ ಅವರು ಸಂಗ್ರಹ ಮಾಡಿದ್ರು, ಮತ್ತೆ ಅದಕ್ಕೆ ಬೇಕಾದಂತ ಸಾಮರ್ಥ್ಯ ಇರುವಂತವರನ್ನು ಕೂಡ ಅವರು ಪಡಿಬೇಕಾಗುತ್ತೆ, ಜನರನ್ನ ಇದ್ ಮಾಡ್ಬೇಕಾಗುತ್ತೆ. ಅದೆಲ್ಲ ಅವಾಗ ಸವಾಲು ಅಂತ ಅನ್ನಿಸಿರ್ಲಿಲ್ವ? ಖಂಡಿತ ಸವಾಲಾಗಿತ್ತು. ಅದಕ್ಕೆ ಬೇಕಾದ ಉತ್ಪಾದನೆಗೆ ಬೇಕಾದ ಇಂಜಿನಿಯರ್ಗಳನ್ನು, ಯಂತ್ರ ಖರೀದಿಗೆ ಹೋಗುವಾಗಲೂ ಕೂಡ ಅದಕ್ಕೆ ಬೇಕಾದ ತಂತ್ರಜ್ಞರನ್ನು ಅವರು ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ಇಟಲಿ, ಜರ್ಮನಿ, ಸ್ವಿಟ್ಜರ್ಲ್ಯಾಂಡ್ ಅಲ್ಲಿಗೆಲ್ಲ ಹೋಗಿ ಅವರು ಯಂತ್ರಗಳನ್ನು ನೋಡಿದ್ದಾರೆ. ಅಲ್ಲಿಂದ ಸಂಸ್ಥೆಗೆ ಅನುಕೂಲ ಆಗುವಂತ ಯಂತ್ರಗಳನ್ನು ಕೂಡ ಖರೀದಿ ಮಾಡಿ ತಂದಿದ್ದಾರೆ. ತಂತ್ರಜ್ಞರು ಜೊತೆಗಿದ್ರು ಅವರಿಗೆ, ಯಾಕಂದ್ರೆ ಅವರಿಗೆ ಅನುಭವ ಇರಲಿಲ್ಲ. ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಅವರು ಮಾಡಿಕೊಂಡೇ ಹೋಗಿದ್ದಾರೆ. ಇಲ್ಲಿ ಕೂಡ ಅದಕ್ಕೆ ವ್ಯವಸ್ಥಿತವಾಗಿ, ಯಾಕಂದ್ರೆ ಕೊಕ್ಕೋ ಬೀಜದಿಂದ ಕೊನೆಯ ಗುಣಮಟ್ಟದ ಉತ್ಪಾದನೆವರೆಗೆ ಆ ಒಂದು ಕಾರ್ಖಾನೆ ಇರುವುದು ಬಹಳ ವಿಶೇಷ. ಅಷ್ಟು ದೊಡ್ಡ ಒಂದು ಫ್ಯಾಕ್ಟರಿ ಅದನ್ನ ಅವರು ಸ್ಥಾಪಿಸಿ ಅದೊಂದು ಸಂಸ್ಥೆಗೆ ಒಂದು ಹೆಮ್ಮೆಯನ್ನು ತಂದಿದ್ದಾರೆ. ಈಗ ಕ್ಯಾಂಪ್ಕೋ ಗುರುತಿಸುವುದು ಚಾಕ್ಲೇಟ್ನಿಂದಲೇ, ಉತ್ತರ ಭಾರತದಲ್ಲ ಗುರುತಿಸುವುದೇ ಅದೊಂದು ಹೆಮ್ಮೆಯ ಗರಿ. ಕೇವಲ ಅಡಿಕೆ ಕೃಷಿಕರಿಗೆ ಅಂತಲ್ಲ,
ತುಂಬಾ ಮನೆಯ ದೀಪವನ್ನ ಬೆಳಗಿದ್ದಾರೆ ಅವರು. ಎಷ್ಟೋ ಸಾವಿರಾರು ಜನರಿಗೆ ಉದ್ಯೋಗ ಅವಕಾಶ ಸಿಕ್ಕಿದೆ. ಅವರ ಮನೆಯವರು ಬೇರೆ ಬೇರೆ ದೊಡ್ಡ ದೊಡ್ಡ ಉನ್ನತ ಹುದ್ದೆಗೆ ಹೋಗ್ಲಿಕ್ಕೆ ಕ್ಯಾಂಪ್ಕೋ ಕಾರಣ ಆಗಿದೆ ಎಂಬುದು ಒಂದು ಗಮನೀಯ ಅಂಶ. ಈಗ ಕ್ಯಾಂಪ್ಕೋದ ಒಂದು ಪಯಣವನ್ನು ನೋಡಿದ್ರೆ ಅಂದಿನಿಂದ ಇಲ್ಲಿಯವರೆಗೆ ಏನೆಲ್ಲ ಮೈಲುಗಲ್ಲುಗಳು ಅಂತ ನಾವು ಗುರುತಿಸಬಹುದು? ಕೃಷಿಕರು ಸೋತಾಗ ಕ್ಯಾಂಪ್ಕೋ ಮುಂದೆ ಬಂದಿದೆ. ಕ್ಯಾಂಪ್ಕೋದ ಆರಂಭವೇ ಕೃಷಿಕರ ಕಣ್ಣೀರು ಒರೆಸಿದ್ದು. 1973ರಲ್ಲಿ ಅಡಿಕೆ ಕೃಷಿಕರಿಗೆ ಧಾರಣೆ ₹3 ಇರುವಾಗ ಕ್ಯಾಂಪ್ಕೋ ಸ್ಥಾಪನೆ ಆಯಿತು. ನಂತರ ಹಂತದಲ್ಲಿ ಈ ಕೊಕ್ಕೋ ಸಮಸ್ಯೆಗಳು ಬಂತು. ಕೊಕ್ಕೋ ಸಮಸ್ಯೆಗಳು ಬಂದಾಗ ಅದಕ್ಕಾಗಿಯೇ ಚಾಕ್ಲೇಟ್ ಫ್ಯಾಕ್ಟರಿ, ಕೊಕ್ಕೋ ಕೃಷಿಕರನ್ನೇ, ಅಡಿಕೆ ಕೃಷಿಕರನ್ನೇ ಮೇಲೆತ್ತಲಿಕ್ಕೆ ಬೇಕಾಗಿ 86ರಲ್ಲಿ ಕೊಕ್ಕೋ ಚಾಕ್ಲೇಟ್ ಫ್ಯಾಕ್ಟರಿ ಸ್ಥಾಪನೆ ಆಯಿತು. ನಂತರ 2010ರಲ್ಲಿ ರಬ್ಬರು ಖರೀದಿ ಆರಂಭ ಮಾಡಿದ್ರು. ಯಾಕಂದ್ರೆ ಅಡಿಕೆ ಕೃಷಿಕನಿಗೆ ಗುಡ್ಡದಲ್ಲಿ ರಬ್ಬರ್ ಬೆಳೆಸಬಹುದು. ನಾನು ಆಗಾಗಲೇ ಉಲ್ಲೇಖ ಮಾಡಿದಾಗೆ ಪರ್ಯಾಯ ಬೆಳೆಗಳಿಗೆ ಕೂಡ ಗಮನ ಕೊಡಬೇಕು ಅನ್ನೋ ಉದ್ದೇಶದಿಂದ ಕ್ಯಾಂಪ್ಕೋ ಖರೀದಿ ಮಾಡಿದ್ರೆ ಅವರು ಬೆಳೀತಾರೆ ಕೃಷಿಕರು. ಇಲ್ಲದಿದ್ರೆ ಅದಕ್ಕೆ ಅವರಿಗೆ ಮಾರುಕಟ್ಟೆ ವ್ಯವಸ್ಥೆಗಳು ಸಿಗುವುದಿಲ್ಲ. ಒಂದೇ ಸೂರಿನ ಅಡಿ ಇದೆಲ್ಲವೂ ಬರಬೇಕು ಅಂತ ಅವರ ಕನಸಾಗಿತ್ತು. 2010ರಲ್ಲಿ ರಬ್ಬರ್ ಖರೀದಿ ಮಾಡಿದ್ರೆ 2016ರಲ್ಲಿ ಕಾಳುಮೆಣಸು ಖರೀದಿ ಆರಂಭ ಮಾಡಿತ್ತು ಕ್ಯಾಂಪ್ಕೋ. ಒಂದು ಸ್ಥಿರ ಧಾರಣೆ, ಕೃಷಿಕರಿಗೆ ಒಂದು ಭರವಸೆ ಇರ್ತದೆ. ಯಾಕಂದ್ರೆ ಖಾಸಗಿ ವರ್ತಕರು ಏನು ಮಾಡ್ತಾರೆ ಅಂದ್ರೆ, ಇವತ್ತು ಈ ಧಾರಣೆ ಇದ್ರೆ ಕೃಷಿಕ ಅವರಿಗೆ ಆ ವಸ್ತುವನ್ನು ತಲುಪಿಸುವಾಗ ಏನಾದರೂ ಸಮಸ್ಯೆಗಳು ಅವರು ಉದ್ಭವ ಮಾಡಿ ಅವರಿಗೆ ಧಾರಣೆಯನ್ನು ಕಡಿಮೆ ಮಾಡ್ತಾರೆ. ಗುಣಮಟ್ಟದಲ್ಲಿ ಏನಾದರೂ ದೋಷ ಕಂಡುಕೊಂಡು ಏನಾದರೂ ಮಾಡ್ತಾರೆ. ಆದ್ರೆ ನಿಮಗೆ ಒಂದೇ ಸೂರಿನಡಿ ಕ್ಯಾಂಪ್ಕೋ ಇದಕ್ಕೆಲ್ಲ ಕೈ ಹಾಕಿದಾಗ ಸ್ಥಿರ ಧಾರಣೆ ಸಿಕ್ಕಿತು. ಸರಿಯಾದ ಧಾರಣೆ ಒಂದು ವಸ್ತುವಿಗೆ, ಕೃಷಿ ಉತ್ಪಾದನೆಗೆ ಸಿಗ್ಲಿಕ್ಕೆ ಈ ಕ್ಯಾಂಪ್ಕೋ ಬಹಳಷ್ಟು ನೆರವಾಗಿದೆ. ನಂತರ 2025ರಲ್ಲಿ ತೆಂಗಿನಕಾಯಿ ಖರೀದಿಗೆ ಆರಂಭ ಮಾಡಿ ತೆಂಗಿನೆಣ್ಣೆ ಕಲ್ಪ ಹೆಸರಿನಲ್ಲಿ ತೆಂಗಿನ ಎಣ್ಣೆ ಕೂಡ ಕ್ಯಾಂಪ್ಕೋ ಪರಿಶುದ್ಧ ತೆಂಗಿನೆಣ್ಣೆ ಉತ್ಪಾದನೆ ಮಾಡಿ ಮಾರುಕಟ್ಟೆಗೆ ಈಗಾಗಲೇ ಬಿಡುಗಡೆ ಮಾಡಿದೆ. ತುಂಬಾ ಜನ ಅದನ್ನ ವಿಶೇಷವಾಗಿ ಖರೀದಿ ಮಾಡ್ತಾರೆ. ಯಾಕೆಂದ್ರೆ ಯಾವುದೇ ಕಲಬೆರಕೆ ಇಲ್ಲದ 100ಕ್ಕೆ 100 ಪರಿಶುದ್ಧ ತೆಂಗಿನ ಎಣ್ಣೆ ಎಂಬ ಆ ಒಂದು ಖ್ಯಾತಿ ಕಲ್ಪ ಆ ಬ್ರ್ಯಾಂಡಿನ ತೆಂಗಿನ ಎಣ್ಣೆಗೆ, ಕ್ಯಾಂಪ್ಕೋದ ತೆಂಗಿನ ಎಣ್ಣೆಗಿದೆ. ಹಾಗೆ ಮುಂದೆ ಗೇರು ಬೀಜ ಕೂಡ ಮಹಾಸಭೆ ಒಪ್ಪಿಗೆ ಕೊಟ್ಟಿದೆ. ಗೇರು ಬೀಜ ಖರೀದಿಗೆ ಕೂಡ ಕ್ಯಾಂಪ್ಕೋಗೆ ಕೊಟ್ಟಿದೆ. ಜೊತೆಗೆ ಕಾಫಿ ಬೆಳೆಗಾರರು ಕ್ಯಾಂಪ್ಕೋದ ಬಾಗಿಲು ತಟ್ಟುತ್ತಾ ಇದ್ದಾರೆ. ನಮ್ಮ ರಕ್ಷಣೆ ಕೂಡ ಕ್ಯಾಂಪ್ಕೋ ಮಾಡಬೇಕು ಅಂತ. ಅವರಿಗೂ ಸರಿಯಾದ ಧಾರಣೆ ಸಿಗ್ತಾ ಇಲ್ಲ. ಇತ್ತೀಚೆಗೆ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಭಾಗಕ್ಕೆ ಅಡಿಕೆ ಕೃಷಿಕರು ಕಾಫಿ ಬೆಳೆಯನ್ನು ಆರಂಭ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟಿಗೆ ಆರಂಭ ಮಾಡ್ತಾ ಇದ್ದಾರೆ. ಮುಂದೊಂದು ದಿನ ಕ್ಯಾಂಪ್ಕೋ ಈ ಕಡೆಗೆ ಕೂಡ ಗಮನ ಕೊಡಲೇಬೇಕಾಗ್ತದೆ ಅಂತ ನನ್ನ ಭಾವನೆ. ಈಗ ತಾವು ಹೇಳಿದ್ರೆ ಉತ್ತರ ಭಾರತದಲ್ಲಿ ಕೂಡ ಕ್ಯಾಂಪ್ಕೋದ ಚಾಕೊಲೇಟ್ಗಳು ಬಹಳ ಪ್ರಸಿದ್ಧ, ಜನಪ್ರಿಯ ಅಂತ ಹೇಳಿ. ಅಂದ್ರೆ ಮಾರುಕಟ್ಟೆ ದೇಶಾದ್ಯಂತ ಇದೆ. ಈ ಮಾರುಕಟ್ಟೆಯ ಜಾಲ ಅಷ್ಟು ವಿಸ್ತಾರವಾಗಿ ಸಾಗುವ ಹಿಂದಿನ ಕಥೆ ಏನು? ಒಂದು, ಅಡಿಕೆ ಖರೀದಿ ಇಲ್ಲಿ ಮಾಡಿದರೆ ಗ್ರಾಹಕರು ಇಲ್ಲಿಲ್ಲ. ಇಲ್ಲಿ ನಾವು ಏನಾದ್ರು ಅಡಿಕೆ ಕೃಷಿಕರು, ಅಡಿಕೆ ಕೃಷಿ ಕಾರ್ಮಿಕರು ಹಣ್ಣಡಿಕೆಯನ್ನ ತಾಂಬೂಲ ಚರ್ವಣಕ್ಕೆ ಉಪಯೋಗಿಸಿದ್ದು ಬಿಟ್ರೆ ದೊಡ್ಡ ಮಟ್ಟಿಗೆ ಅದರ ಗ್ರಾಹಕರು ಇರೋದು ಉತ್ತರ ಭಾರತದಲ್ಲೇ. ಮಹಾರಾಷ್ಟ್ರ, ಗುಜರಾತ್, ಬಿಹಾರ, ಡೆಲ್ಲಿ, ಕಲ್ಕತ್ತಾ ಈ ಭಾಗದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಕಲ್ಕತ್ತಾದಲ್ಲಿದೆ. ಉತ್ತರ ಭಾರತದಲ್ಲಿ ಕ್ಯಾಂಪ್ಕೋಕ್ಕೆ 17ರಿಂದ 19 ಡಿಪೋಗಳಿವೆ. ಡಿಪೋಗಳೆಂದ್ರೆ ಕ್ಯಾಂಪ್ಕೋದ ಅಡಿಕೆಯ ಮಾರಾಟ ಕೇಂದ್ರಗಳು. ಅಲ್ಲಿ ಚಾಕ್ಲೇಟ್ ಕೂಡ ಇದೆ, ಕೆಲವು ಕಡೆ ಚಾಕ್ಲೇಟ್ ಇದೆ. ಅದರ ಜೊತೆಗೆ ಅಡಿಕೆಯದ್ದು ಇದೆ. ಅಡಿಕೆಯದ್ದು ಜಾಸ್ತಿ ಮಾರಾಟ ಕೇಂದ್ರಗಳಿವೆ. ನಮ್ಮ ಈ ಎಲ್ಲ ಶಾಖೆಗಳಿಂದ ಅಲ್ಲಿಗೆ ಬೇರೆ ಬೇರೆ ಕಡೆಗೆ ಯಾವ ಕ್ವಾಲಿಟಿಗೆ ಡಿಮಾಂಡ್ ಇದೆಯೋ ಆ ಡಿಮಾಂಡಿನ ಅಡಿಕೆಯನ್ನು ಆಯಾ ರಾಜ್ಯಕ್ಕೆ ಕಳಿಸ್ತಾರೆ. ಕೆಲವು ಅಡಿಕೆಗಳು ಶಿರಸಿ, ಶಿವಮೊಗ್ಗ ಮತ್ತು ತುಮಕೂರು ಈ ಭಾಗದ ಅಡಿಕೆಗಳು ಜಾಸ್ತಿ ಡೆಲ್ಲಿ ಮತ್ತು ನಾಗಪುರಕ್ಕೆ ಹೋಗ್ತದೆ. ಕೆಂಪಡಿಕೆ ಎಲ್ಲೆಲ್ಲ ಅದಕ್ಕೆ ಬೇಡಿಕೆ ಇದೆಯೋ ಆ ಭಾಗಕ್ಕೆ ಅದು ಹೋಗ್ತಾ ಇದೆ. ಚಾಲಿ ಅಡಿಕೆ ಜಾಸ್ತಿ ಹೋಗುವುದು ಗುಜರಾತಿಗೆ. ಉತ್ತಮ ಗುಣಮಟ್ಟದ ಅಡಿಕೆ ಗುಜರಾತಿನಲ್ಲಿ ಕ್ಯಾಂಪ್ಕೋದ ತುಂಬಾ ಮಾರಾಟ ಕೇಂದ್ರಗಳಿವೆ. ಯಾಕಂದ್ರೆ ಒಳ್ಳೆ ಕ್ವಾಲಿಟಿಯ ಅಡಿಕೆಯನ್ನ ಅವರು ಬಯಸ್ತಾರೆ. ನಮ್ಮ ಬದಿಯಡ್ಕ, ಬಾಯಾರು, ವಿಟ್ಲ ಈ ಪರಿಸರದ ಉತ್ತಮ ಗುಣಮಟ್ಟದ ಅಡಿಕೆ 100ಕ್ಕೆ 100 ಕೂಡ ಗುಜರಾತಿಗೆ ಹೋಗ್ತಾ ಇದೆ. ಅದ ಜಾಲ ಬೆಳಿಲಿಕ್ಕೆ ಕಾರಣವೇ ಅದು. ಖರೀದಿ ಮಾಡಿದ್ದನ್ನು ಮಾರುಕಟ್ಟೆ ಕಂಡು ಹುಡುಕ್ಲೇಬೇಕು ಕ್ಯಾಂಪ್ಕೋ. ಇಲ್ಲದಿದ್ರೆ ಸಮಸ್ಯೆಗಳಾಗ್ತದೆ. ಯಾವ ಬೇರೆ ಬೇರೆ ಗುಣಮಟ್ಟದ ಅಡಿಕೆಗೆ ಬೇರೆ ಬೇರೆ ಕಡೆ ಅದಕ್ಕೆ ಮಾರಾಟ ಕೇಂದ್ರಗಳನ್ನು ಸ್ಥಾಪನೆ ಮಾಡಿದರೆ ಮಾತ್ರ ಇಲ್ಲಿ ನಾವು ಹೆಚ್ಚು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಇನ್ನು ಗುಣಮಟ್ಟದ ಬಗ್ಗೆ ಹೇಳೋದಾದ್ರೆ, ಈ ಗುಣಮಟ್ಟದ ಖಾತ್ರಿಯನ್ನ ಹೇಗೆ ಮಾಡುತ್ತೆ ಕ್ಯಾಂಪ್ಕೋ? ಗುಣಮಟ್ಟದ ಖಾತ್ರಿಯನ್ನು ಮಾಡೋದು ಒಂದು, ಅದರ ಸೈಜು, ಗಾತ್ರ ಮತ್ತು ಕಟ್ಟಿಂಗಿನಲ್ಲಿ ಅದರ ಪರಿಮಳ. ಕಟ್ಟಿಂಗಿನಲ್ಲಿ ಒಣಗಿದ್ರೆ ಇಂತಿಷ್ಟು ಬಿಸಿಲು, 50ರಿಂದ 60 ಬಿಸಿಲಿನಲ್ಲಿ ಒಣಗಿದ್ರೆ ಅದು ನಮ್ಮ ಕ್ಯಾಂಪ್ಕೋದ ಸಿಬ್ಬಂದಿಗಳಿಗೆ ಅಡಿಕೆಯನ್ನು ನೋಡಿದಾಗಲೇ ಗೊತ್ತಾಗ್ತದೆ. ಅವರು ಯಾರು ಕೃಷಿಕರು ತಂದು ಇಟ್ಟ ಕೂಡಲೇ ಅದನ್ನು ಬೊಗಸೆಯಲ್ಲಿ ಎತ್ತಿ ಅದರ ಪರಿಮಳವನ್ನು ಅಗ್ರಾಣಿಸ್ತಾರೆ ಮತ್ತು 4 ಅಡಿಕೆಯನ್ನು ಕಟ್ ಮಾಡ್ತಾರೆ. ಆಗ ಗೊತ್ತಾಗ್ತದೆ ಅದರ ಕ್ವಾಲಿಟಿ. ಕೃಷಿಕರು ಯಾವ ರೀತಿ ಅದನ್ನ ಗುಣಮಟ್ಟವನ್ನು ಕಾಯ್ದುಕೊಂಡಿದ್ದಾರೆ, ತಂದಿದ್ದಾರೆ, ಅದರ ಮೇಲೆ ಅದು ಧಾರಣೆ ನಿರ್ಧಾರ ಆಗ್ತದೆ. ಮೋರಾ ಮೋಟಿ ಅಂದ್ರೆ ದೊಡ್ಡ ಸೈಜಿನ ಅಡಿಕೆಗಳು, ಅದರ ಸಂಖ್ಯೆ ಜಾಸ್ತಿ ಇದ್ರೆ
ಪ್ರಮಾಣ ಜಾಸ್ತಿ ಇದ್ರೆ ಅವರಿಗೆ ಧಾರಣೆ ಕೂಡ ಜಾಸ್ತಿ ಸಿಗ್ತದೆ. ಆ ರೀತಿ ಗುಣಮಟ್ಟವನ್ನು ನಮ್ಮ ಸಿಬ್ಬಂದಿಗಳು ಅವರಿಗೆ ಸರಿಯಾದ ತರಬೇತಿ ಕೂಡ ಸಂಸ್ಥೆ ಕೊಡ್ತದೆ. ಯಾವ ರೀತಿ ಖರೀದಿ ಮಾಡಬೇಕು, ಕೃಷಿಕರ ಜೊತೆಗೆ ಹೇಗೆ ವ್ಯವಹರಿಸಬೇಕು, ಅದೆಲ್ಲವನ್ನು ಆ HRD ತರಗತಿಗಳನ್ನು ಕೂಡ ಕ್ಯಾಂಪ್ಕೋ ಕೊಡ್ತಾ ಇತ್ತು. ಹಿಂದಿನ ಕಾಲದಿಂದಲೇ ವಾರಣಾಸಿಯವರೇ ಅದನ್ನು ಅಧ್ಯಕ್ಷರೇ ಮಾಡ್ತಾ ಇದ್ರು. ನಂತರ ಅದಕ್ಕೆ ಬೇಕಾದ ಸಂಸ್ಥೆ ಬೆಳೆದ ಹಾಗೆ ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಸಂಸ್ಥೆಯಲ್ಲಿ ಹುಟ್ಟಿಕೊಂಡಿತ್ತು, ಬೆಳೆದು ಬಂದಿದೆ. ಇನ್ನು ರೈತರಿಗೆ ತರಬೇತಿ ಕೊಡುವಂತಹ ಕಾರ್ಯಕ್ರಮಗಳು, ರೈತರಿಗೆ ಕೂಡ ತರಬೇತಿಗಳು ಕೊಡ್ತಾ ಇದೆ. ಅದು ಸಹಕಾರಿ ಸಂಘಗಳ ಮೂಲಕ ಕೊಡ್ತಾ ಇದೆ. ಕ್ಯಾಂಪ್ಕೋ ಅದನ್ನ ರೈತರಿಗೆ ಬೇಕಾದ ತುಂಬಾ ಸವಲತ್ತನ್ನು ಸಹಕಾರವನ್ನು ಕ್ಯಾಂಪ್ಕೋ ಕೊಡ್ತಾ ಬಂದಿದೆ. ಅವರಿಗೆ ಅಡಿಕೆ ಮರ ಹತ್ತಿ ಸಿಂಪಡಣೆ ಮಾಡಲಿಕ್ಕೆ ಕಷ್ಟ ಇರುವ ಕಾಲದಲ್ಲಿ ಅಡಿಕೆ ಕೌಶಲ್ಯ ಶಿಬಿರ ಅಂತ ವಿಟ್ಲದ ಸಿಪಿಸೆರೈಯಲ್ಲಿ 5 ದಿವಸದ 2 ಶಿಬಿರಗಳನ್ನು ಸಂಘಟಿಸಿ ಅಡಿಕೆ ಮರ ಹತ್ತುವ ತರಬೇತಿಯನ್ನು ಯುವಕರಿಗೆ ಕೊಟ್ಟಿತು. ಅದರ ನಂತರ ಕಾರ್ಬನ್ ಫೈಬರ್ ದೋಟಿ ಬಂತು. ಕಾರ್ಬನ್ ಫೈಬರ್ ದೋಟಿಯ ಶಿಬಿರವನ್ನು ಕೂಡ ವಿಟ್ಲ ಸಿಪಿಸೆರೈಯಲ್ಲಿ ಮಾಡಿದ್ದಲ್ಲದೆ ಒಟ್ಟು 19 ಸಹಕಾರಿ ಸಂಘಗಳಲ್ಲಿ ಕ್ಯಾಂಪ್ಕೋದ ಮೂಲಕ ಯುವಕರಿಗೆ ತರಬೇತಿ ಕೊಟ್ಟು ಈಗ ಎಲ್ಲೇ ದಕ್ಷಿಣ ಕನ್ನಡ ಮತ್ತು ಕಾಸರಗೋಡು ಈ ಭಾಗದಲ್ಲಿ ಕಾರ್ಬನ್ ಫೈಬರ್ ದೋಟಿ ಒಂದು ಕ್ರಾಂತಿ ಆಗ್ಲಿಕ್ಕೆ ಮೂಲ ಕಾರಣ ಕ್ಯಾಂಪ್ಕೋ. ಕುಮಟಾ ಭಾಗದಿಂದ ಸಂಪನ್ಮೂಲ ವ್ಯಕ್ತಿಗಳನ್ನು ತರಿಸಿ ಅದಕ್ಕೆ ಅಡಿಕೆ ಪತ್ರಿಕೆಯ ಶ್ರೀಪಡ್ರೆ, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘ ಜೊತೆಗೆ ಸಿಪಿಸೆರೈ ಕೂಡ ಸಹಕಾರ ನೀಡಿದ್ದು. ಜೊತೆಗೆ ನಾವಿಲ್ಲಿ ಮತ್ತೊಂದು ಉಲ್ಲೇಖ ಮಾಡಬೇಕಾದ್ದು, ಸಹಾಯ ಎಂಟರ್ಪ್ರೈಸಸ್ ನವರು ಕಾರ್ಬನ್ ಫೈಬರ್ ದೋಟಿಯನ್ನು ನಮಗೆ ಕ್ಯಾಂಪ್ಕೋಕ್ಕೆ ಉಚಿತವಾಗಿ ತರಬೇತಿ ಸಮಯದಲ್ಲಿ ನೀಡಿದ್ರು. ಅದನ್ನು ಉಲ್ಲೇಖ ಮಾಡಲೇಬೇಕು. ಯಾಕಂದ್ರೆ ಈ ಕ್ರಾಂತಿ ಹುಟ್ಟಲಿಕ್ಕೆ ಎಷ್ಟು ಜನರ ಸಹಕಾರವಿತ್ತು ಅಂತ. ಆದ ಕಾರಣ ಈಗ ಅಡಿಕೆ ಕೃಷಿಕರಿಗೆ ದೊಡ್ಡ ತಲೆನೋವು ಇದ್ದದ್ದು ಅಡಿಕೆ ಸಿಂಪಡಣೆ ಮತ್ತು ಕೊಯ್ಲು. ಅದಕ್ಕೆ ಈ ಕಾರ್ಬನ್ ಫೈಬರ್ ದೋಟಿ ದೊಡ್ಡ ವರದಾನವಾಗಿ ಅವರಿಗೆ ಸಿಕ್ಕಿದೆ. ಅಂದ್ರೆ ಈಗ ಎಲ್ಲ ಏನ್ ಬದಲಾವಣೆಗಳಾಗ್ತಾ ಇದೆ, ಅದಕ್ಕೆ ತಕ್ಕ ಹಾಗೆ ಕ್ಯಾಂಪ್ಕೋ ಕೂಡ ಬದಲಾವಣೆ ಆಗ್ತದೆ. ಕ್ಯಾಂಪ್ಕೋದ ಕೃಷಿಕರ ಆಸೆ ಇತ್ತು, ನಮಗೆ ಸರಿಯಾದ ಗೊಬ್ಬರಗಳು ಸಿಗ್ತಾ ಇಲ್ಲ ಅಂತ. ಅದಕ್ಕೆ ಬೇಕಾಗಿ ಕ್ಯಾಂಪ್ಕೋ ಈಗ 2 ವರ್ಷದಿಂದ ಕ್ಯಾಂಪ್ಕೋ ಆಯುಷ್ ಮತ್ತು ಕ್ಯಾಂಪ್ಕೋ ಪೌಷ್ಟಿಕ್ ಅಂತ 2 ಸಾವಯವ ಗೊಬ್ಬರಗಳನ್ನ ತಂದಿದೆ. ಈ ಕ್ಯಾಂಪ್ಕೋ ಆಯುಷ್ಗೆ ತುಂಬಾ ಬೇಡಿಕೆ ಇದೆ, ಯಾಕಂದ್ರೆ ಉತ್ಪಾದನೆ ಮಾಡಿ ಪೂರೈಸದಷ್ಟು ಬೇಡಿಕೆ ಇದೆ. ಈ ಪೌಷ್ಟಿಕ ಅಂದ್ರೆ ಅದು ಸೂಕ್ಷ್ಮ ಪೋಷಕಾಂಶಗಳು, ಅದಕ್ಕೆ ಕೂಡ ತುಂಬಾ ಬೇಡಿಕೆ ಇದೆ. ಒಟ್ಟಿಗೆ ಡಾಲಮೈಟ್ ಕೂಡ ಕ್ಯಾಂಪ್ಕೋ ಪೂರೈಸ್ತಾ ಇದೆ. ಕೃಷಿಕರಿಗೆ ಬೇಕಾದ ಮೈಲುತುತ್ತು ಅದನ್ನು ಸಬ್ಸಿಡಿಯಲ್ಲಿ ಕೊಡ್ತಾ ಇದೆ. ಅದರ ಜೊತೆಗೆ ಕೃಷಿಕರ ಆರೋಗ್ಯ ಸಮಸ್ಯೆಗಳು ಬಂದಾಗ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಂದ್ರೆ ಏನಾದ್ರು ಮಾಡ್ಲಿಕ್ಕೆ ಸದಸ್ಯರಿಗೆ ಇದ್ರೆ ಅವರಿಗೆ 3 ಲಕ್ಷ ಕೊಡ್ತಾರೆ. ಓಪನ್ ಹಾರ್ಟ್ ಸರ್ಜರಿಗೆ 2 ಲಕ್ಷ ಕೊಡ್ತಾರೆ. ಸ್ಟಂಟ್ ಹಾಕಿದ್ರೆ 50,000 ಕೊಡ್ತಾರೆ. ಜೊತೆಗೆ ಏನಾದ್ರೂ ದೊಡ್ಡ ಸಮಸ್ಯೆಗಳು ಬಂದು ಈ ಅವರ ಆಸ್ಪತ್ರೆಯ ಬಿಲ್ 5 ಲಕ್ಷಕ್ಕಿಂತ 10 ಲಕ್ಷದವರೆಗಿದ್ರೆ ಅದರ 10% ಅವರಿಗೆ ಸಂದಾಯ ಮಾಡ್ತದೆ. ಜೊತೆ ಕೃಷಿ ಕಾರ್ಮಿಕ ಏನಾದ್ರೂ ಅಪಘಾತದಲ್ಲಿ ಮೃತಪಟ್ಟರೆ ಅದಕ್ಕೂ ಇದೆ ಸಹಕಾರ ಕೊಡ್ತದೆ. ಜೊತೆಗೆ ಕಾರ್ಮಿಕ ತೋಟದಲ್ಲಿ ಏನಾದರೂ ತೀರಿ ಹೋದ್ರೆ 55,000 ಕೊಡ್ತದೆ. ಅದರೊಟ್ಟಿಗೆ ಕೃಷಿಕರ ಮಕ್ಕಳು ಕೃಷಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸದಲ್ಲಿ ಮುಂದೆ ಹೋಗ್ಬೇಕಿದ್ರೆ, ಅಗ್ರಿ ಬೇಸ್ಡ್ ಏನಾದರೂ ಹೆಚ್ಚು ಅವರು ಸ್ಟಡಿ ಮಾಡಬೇಕಿದ್ರೆ ಅದಕ್ಕೆ ಕೂಡ ಕ್ಯಾಂಪ್ಕೋ ಸಂಸ್ಥೆ ಅವರಿಗೆ ಸದಸ್ಯರ ಮಕ್ಕಳಿಗೆ ನೆರವಾಗ್ತದೆ. ಇದೊಂದು ಹೆಮ್ಮೆಯ ಸಂಗತಿ. ಕೃಷಿಕ ಎಲ್ಲಿ ಕಷ್ಟದಲ್ಲಿದ್ದಾನೆ ಅವನ ಕುಟುಂಬದ ಒಬ್ಬ ಸದಸ್ಯನಾಗಿ ಕ್ಯಾಂಪ್ಕೋ ಅವರಿಗೆ ಸಹಕಾರ ನೀಡ್ತಾ ಬಂದಿದೆ, ಇದೀಗ ಕೂಡ ನೀಡ್ತಾ ಇದೆ. ಈಗ ಇನ್ನು ಕ್ಯಾಂಪ್ಕೋದ ಮುಂದೆ ಏನೆಲ್ಲ ಅವಕಾಶಗಳಿವೆ, ಏನೆಲ್ಲ ಸಾಧ್ಯತೆಗಳಿವೆ ಅಂತ ನಿಮ್ಗೆ ಅನ್ಸುತ್ತೆ? ಕ್ಯಾಂಪ್ಕೋದ ಮುಂದೆ ತುಂಬಾ ಸಾಧ್ಯತೆಗಳಿವೆ. ಅದನ್ನು ನಾನು ಯಾವಾಗಲೂ ಉಲ್ಲೇಖ ಮಾಡುತ್ತಿದೆ. ಆಡಳಿತ ಮಂಡಳಿ ಏನಿದೆ ಅವರು ಕನಸು ಕಾಣ್ತಾ ಇರಬೇಕು. 100 ಕನಸು ಕಂಡ್ರೆ ಅದರಲ್ಲಿ 10 ಕನಸುಗಳು ನನಸಾದ್ರೆ ಸಾಕು. ಆಗ ಸಮಾಜವೂ ಬೆಳೀತದೆ, ಕೃಷಿಕರು ಬೆಳೀತಾರೆ, ದೇಶವೂ ಅಭಿವೃದ್ಧಿ ಆಗ್ತದೆ. ಒಂದು, ಕೃಷಿಕರಿಗೆ ಇನ್ನೂ ಸಮಸ್ಯೆ ಇದೆ. ನಾನು ಹಿಂದೆ 10 ವರ್ಷ ಉಪಾಧ್ಯಕ್ಷ ಆಗಿದ್ದೆ. ಆಗ ಈಗ ಉಲ್ಲೇಖ ಮಾಡಿದ ಈ ಎಲ್ಲ ತರಬೇತಿ ಶಿಬಿರಗಳನ್ನು ನಾನೇ ಜೊತೆಗೆ ಇದ್ದು ಮಾಡಿದ್ದು. ಅದರ ನಂತರ ನನಗೊಂದು ಆಸೆ ಇತ್ತು, ಕೃಷಿಕರಿಗೆ ಈ ಪ್ರೊಸೆಸಿಂಗ್, ಅಡಿಕೆಯ ಪ್ರೊಸೆಸಿಂಗಿನ ತರಬೇತಿಯನ್ನು ಕೊಡಬೇಕು ಅಂತ. ಅದಾಗ್ಲಿಲ್ಲ. ಬಹುಶಃ ಮುಂದಿನ ಆಡಳಿತ ಮಂಡಳಿ ಅದನ್ನು ಕೊಡಬೇಕು ಅಂತ ನಾನು ಇಲ್ಲಿ ಕೂಡ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಕ್ಯಾಂಪ್ಕೋವೇ ಕೊಡಬೇಕು ಅಂತಲ್ಲ, ಜೊತೆಗೆ ಈಗ ಸಹಕಾರಿ ಸಂಘಗಳು ತುಂಬಾ ಇವೆ. ಆ ಸಹಕಾರಿ ಸಂಘದ ಸದಸ್ಯರು ಮತ್ತು ಕ್ಯಾಂಪ್ಕೋದ ಸದಸ್ಯರು ಒಬ್ಬರೇ ಆಗಿರ್ತಾರೆ ಅಲ್ಲೆಲ್ಲ. ಆ ಭಾಗದಲ್ಲಿ ಕ್ಯಾಂಪ್ಕೋ ಮತ್ತು ಸಹಕಾರಿ ಸಂಘಗಳು ಜೊತೆಯಾಗಿ ಸೇರಿ ಒಂದು ಕೃಷಿಕರ ತೋಟದಲ್ಲಿ ಅಥವಾ ಕೃಷಿಕರ ಮನೆಯಲ್ಲಿ ಈ ರೀತಿಯ ತರಬೇತಿಯನ್ನು ಕೊಟ್ರೆ, ಈಗ ನಾನು ಗಮನಿಸಿದಾಗೆ ಅಡಿಕೆ ಪ್ರೊಸೆಸಿಂಗ್ ಸರಿ ಆಗ್ತಾ ಇಲ್ಲ. ಅಡಿಕೆ ಕೊಯ್ಲಿನ ನಂತರ ಅಡಿಕೆ ಅಂಗಳಕ್ಕೆ ಬರ್ತಾರೆ. ನಾನು ಸಣ್ಣದಿರುವಾಗ ತೋಟದಿಂದ ಕೊಯ್ಲಿನ ಅಡಿಕೆ ಅಂಗಳಕ್ಕೆ ಬಂದ್ರೆ ಅದರಿಂದ ಕಾಯಿ ಅಡಿಕೆ, ಮೊಳಕೆ ಬಂದ ಅಡಿಕೆ ಅದನ್ನೆಲ್ಲ ಬೇರೆ ವಿಂಗಡಣೆ ಮಾಡ್ತಾ ಇದ್ರು. ಈಗ ಅದಕ್ಕೆಲ್ಲ ಯಾರಿಗೂ ಒಂದು ಕಾರ್ಮಿಕರ ಕೊರತೆ, ಮತ್ತೆ ದೊಡ್ಡ ಮಟ್ಟಿನ ಅವರ ವೇತನ, ಸಂಬಳ ಜಾಸ್ತಿ ಆಗಿದೆ, ಕೂಲಿ ಜಾಸ್ತಿ ಆಗಿದೆ, ಪೂರೈಸ್ತಾ ಇಲ್ಲ. ಪ್ರತಿ ಮನೆಗಳಲ್ಲಿ 60 ದಾಟಿದ ಕೃಷಿಕರಿದ್ದಾರೆ, ಯುವಕರಿಲ್ಲ. ಇಂಥ ಎಲ್ಲ ಸಮಸ್ಯೆಗಳಿಂದ ಅಡಿಕೆ ಪ್ರೊಸೆಸಿಂಗ್ ಸಮಸ್ಯೆ ಆಗ್ತದೆ. ಅದನ್ನು ಮತ್ತು ಈಗಿನ ತಲೆಮಾರಿಗೆ ಯಾವ ರೀತಿ ಪ್ರೊಸೆಸಿಂಗ್ ಮಾಡಬೇಕು ಅಂತ ಅನುಭವ ಕೂಡ ಇಲ್ಲ. ಎಷ್ಟು ಬಿಸಿಲಾಗಬೇಕು ಅಂಗಳದಲ್ಲಿ, ಮತ್ತೆ ಅಂಗಳಕ್ಕೆ ಸ್ವಲ್ಪ ನೆರಳಾದ್ರೆ ಬಿಸಿಲು ಎಷ್ಟು ಜಾಸ್ತಿ ಮಾಡಬೇಕು, ಒಣಗಿದ ಅಡಿಕೆಯನ್ನು ಕಟ್ಟಿಂಗ್ ಮಾಡಿ ನಾವು ಅಂಗಳದಿಂದ ತೆಗೆಯುವುದು ಆ ಗುಣಮಟ್ಟ ಹೇಗಿರಬೇಕು ಅಂತದ್ದೆಲ್ಲ ತರಬೇತಿ ಕೊಟ್ರೆ ಇನ್ನಷ್ಟು ಒಳ್ಳೆಯ ಗುಣಮಟ್ಟದ ಅಡಿಕೆ ಕ್ಯಾಂಪ್ಕೋಕ್ಕೆ ಬರಬಹುದು, ಕೃಷಿಕರಿಗೂ ಒಳ್ಳೆ ಧಾರಣೆ ಸಿಗಬಹುದು. ಕುಮಟಾ
ಹೊನ್ನಾವರ ಭಾಗದಲ್ಲಿ ಈಗಲೂ ಅವರಿಗೆ ಗುಣಮಟ್ಟದ ಅಡಿಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವರು ತುಂಬಾ ಹಿಂದಿನ ಆ ಒಂದು ಕೃಷಿ ಉತ್ಪನ್ನ ಪ್ರೊಸೆಸಿಂಗ್ ಅಡಿಕೆ ಪ್ರೊಸೆಸಿಂಗ್ ನಲ್ಲಿದ್ದಾರೆ. ಅವರು ತಂಪಿನ ಚಾಲಿ ಅಂತ ಅದನ್ನು, ಅಲ್ಲಿ ಮಳೆ ಸ್ವಲ್ಪ ಜಾಸ್ತಿ ಇದೆ, ಇಲ್ಲೆಲ್ಲ ನಾವು ಬಿಸಿಲು ಮನೆಗಳು ಅಂತ ಹೇಳ್ತೇವೆ, ಟರ್ಪಲ್ ಹಾಗೆ ರೂಮ್ ಅಂತ ವ್ಯವಸ್ಥೆಗಳಲ್ಲಿ ಇಲ್ಲ. ಅವರು ಕಷ್ಟಪಡ್ತಾ ಇದ್ದಾರೆ, ಉತ್ತಮ ಗುಣಮಟ್ಟದ ಅಡಿಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಕೂಡ ಕ್ಯಾಂಪ್ಕೋ ಸಹಕಾರ ನೀಡ್ತಾ ಇದೆ. ಅದು ಸಾಲದು ಅಂತ ಅಲ್ಲಿ ಹೆಚ್ಚಿನ ಒಂದು ಊರಿನಲ್ಲಿ ಒಂದು 10 ಕೃಷಿಕರಿಗೆ ಈ ರೀತಿಯ ಟ್ರೈನಿಂಗ್ ಕೊಟ್ಟು ಯಾವ ರೀತಿ ಅಡಿಕೆ ಪ್ರೊಸೆಸಿಂಗ್ ಮಾಡಬೇಕು, ಯಾವ ರೀತಿ ಗುಣಮಟ್ಟದಲ್ಲಿ ಒಣಗಿಸಿ ನೀವು ಸಂಸ್ಥೆಗೆ ಮಾರಾಟ ಮಾಡಬೇಕು ಅಂತ ಅನುಭವವನ್ನ ಕೊಟ್ರೆ ಖಂಡಿತ ಪ್ರಯೋಜನ ಇದೆ. ಮತ್ತೆ ಕ್ಯಾಂಪ್ಕೋ ಮಾಡಬೇಕಾದ ಇನ್ನೂ ದೊಡ್ಡ ಒಂದು ಕೆಲಸಗಳಂದ್ರೆ ಕೃಷಿಕರ ಎಲ್ಲ ಕೃಷಿ ಉತ್ಪನ್ನಗಳನ್ನ ಒಂದೇ ಸೂರಿನಡಿ ಖಂಡಿತ ಖರೀದಿ ಮಾಡಬೇಕು, ಪ್ರೊಸೆಸಿಂಗ್ ಮಾಡಬೇಕು. ಅದು ಆಗ್ತಾರೆ, 1 by 1 ಆಗ್ತಾ ಇದೆ. ಈಗ ಅದನ್ನು ಸ್ವಲ್ಪ ವೇಗವನ್ನ ಜಾಸ್ತಿ ಮಾಡುವ ಕೆಲಸಗಳಾಗಬೇಕು. ಎಲ್ಲಿ ಗುಣಮಟ್ಟದಲ್ಲಿ ತೊಂದರೆ ಇದೆಯೋ, ಒಂದು ಗುಣಮಟ್ಟ ಬರಬೇಕಿದ್ರೆ ಸಿಬ್ಬಂದಿಗಳು ಸರಿಯಾದ ತರಬೇತಿ ಬೇಕು. ಕೃಷಿಕರಿಗೆ ಅವರು ಗುಣಮಟ್ಟದ ಬಗ್ಗೆ ಒಂದು ಸಣ್ಣ ಕ್ಲಾಸ್ ಕೊಡುವಷ್ಟು ಅವರಿಗೆ ಅನುಭವ ಬೇಕು. ಅದು ಆಗ್ತಾ ಇರಬೇಕು. 6 ತಿಂಗಳಿಗೊಂದು ಅವರಿಗೆ ಒಂದು ಟ್ರೈನಿಂಗ್ ಕೊಡ್ತಾ ಇದೆ. ಮಾರ್ಕೆಟಿಂಗ್ ಟ್ರೈನಿಂಗ್ ಕೊಟ್ರೆ ಅವರು ಬೆಳೀತಾರೆ. ಅದು ಕೊಡ್ತಾ ಇದೆ ಈಗಿನ ಆಡಳಿತ ಮಂಡಳಿ. ಅದು ಕರಾರುವಕ್ಕಾಗಿ ನಡಿಬೇಕು. ನಡೆದ್ರೆ ಮಾತ್ರ ಒಳ್ಳೆಯ ಕ್ವಾಲಿಟಿ ಅಡಿಕೆಯನ್ನ ಕ್ಯಾಂಪ್ಕೋ ಉತ್ತರ ಭಾರತಕ್ಕೆ ಇಲ್ಲಿಂದ ಸಾಗಾಟ ಮಾಡಿ ಮಾರುಕಟ್ಟೆಯನ್ನು ಇಂಪ್ರೂವ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಅನಿಸಿಕೆ. ಸರ್, ಈಗ ಈ ಸಹಕಾರಿ ಸಂಸ್ಥೆ ಅನ್ನುವಂಥದ್ದು ಒಂದು ರೀತಿ ಜನರ ಒಂದು ಸಂಸ್ಥೆ ಅಂತ ಹೇಳ್ಬೋದು. ಹಾಗಾಗಿ ಈ ಕ್ಯಾಂಪ್ಕೋ ಅನ್ನುವಂಥ ಸಂಸ್ಥೆ ಜನರಿಂದ, ರೈತರಿಂದ, ಸಾರ್ವಜನಿಕರಿಂದ ಏನ್ ನಿರೀಕ್ಷೆ ಮಾಡುತ್ತೆ? ಒಂದು, ಈಗ ಕ್ಯಾಂಪ್ಕೋದ ಖರೀದಿ ಒಟ್ಟು ಅಡಿಕೆಯ ಸುಮಾರು 10% ಅಷ್ಟೇ. ಅದರಲ್ಲಿ ಒಂದು 5% ಇತರ ಸಹಕಾರಿ ಸಂಘಗಳು ಖರೀದಿ ಮಾಡ್ಲಿಕ್ಕೂ ಸಾಕು. ಕರಾರುವಕ್ಕದ ಒಂದು ಲೆಕ್ಕಾಚಾರ ಅಲ್ಲ. ಆದ್ರೆ ಖಾಸಗಿ ವ್ಯವಹಾರವೇ ಜಾಸ್ತಿ ಆಗ್ತಾ ಇದೆ. ಅದು ನಿಲ್ಬೇಕು. ಯಾರು ಗವರ್ಮೆಂಟ್ ಗೆ GST ಕಟ್ಟಿ ವ್ಯವಹಾರ ಮಾಡ್ತಾರೆ, ಅದು ಖಾಸಗಿಯವರು ಮಾಡ್ಲಿ, ತಪ್ಪಿಲ್ಲ. 100ಕ್ಕೆ 100 ಅಡಿಕೆ 500 ರೂಪಾಯಿ ಇದ್ರೆ ಆ 500 ರೂಪಾಯಿಯ ಧಾರಣೆಯ GST ಸರ್ಕಾರಕ್ಕೆ ಕಟ್ಟಿದ ರಶೀದಿಯನ್ನೇ ಕೃಷಿಕನಿಗೆ ಕೊಡಬೇಕು. ಕ್ಯಾಂಪ್ಕೋ ಕೊಡ್ತಾ ಇದೆ. ಕ್ಯಾಂಪ್ಕೋ ಯಾವಾಗ ಕೃಷಿಕ ಬಂದ ಅಡಿಕೆ ಖರೀದಿ ಮಾಡಿದ ಪೂರ್ತಿ ಹಣವನ್ನೇ ಆಗ್ಲೇ ಕೊಡ್ತಾ ಇದೆ. ಅದು ಖಾಸಗಿಯವರು ಮಾಡಬೇಕು. ಈಗಾಗಲೇ ಕ್ಯಾಂಪ್ಕೋವೇ ಮಾರ್ಕೆಟಿನ ಧಾರಣೆಯನ್ನ ನಿರ್ಣಯ ಮಾಡ್ತಾ ಇದೆ. ಆ ಸಮಯದಲ್ಲಿ 25ರಿಂದ 40% ಕ್ಯಾಂಪ್ಕೋವೇ ಖರೀದಿ ಮಾಡುವ ಈ ಸಹಕಾರಿ ಸಂಘದ ಮೂಲಕವೇ ಖರೀದಿ ಆಗ್ತದೆ ಅಂತ ಆದ್ರೆ ಕೃಷಿಕನಿಗೂ ಒಳ್ಳೆಯದು, ಮಾರುಕಟ್ಟೆಯ ಧಾರಣೆ ಕೂಡ ಇನ್ನಷ್ಟು ಗಟ್ಟಿಯಾಗಿ ನಿಲ್ಲಲಿಕ್ಕೆ ಸಾಧ್ಯ ಆಗ್ತದೆ. ಸಂಸ್ಥೆಯ ಈ ಸ್ಥಾಪನೆ, ಅದರ ಹಿನ್ನೆಲೆ ಮತ್ತು ಉದ್ದೇಶ, ಇದನ್ನ ನಮ್ಮ ಕೃಷಿಕರು ತುಂಬಾ ಇನ್ನು ತಿಳ್ಕೊಳ್ಬೇಕಾದ ಅಗತ್ಯ ಖಂಡಿತ ಇದೆ. ಯಾಕಂದ್ರೆ ದೇಶ ಬೆಳಿಬೇಕಿದ್ರೆ ಸಹಕಾರಿ ಸಂಸ್ಥೆಗಳ ಮೂಲಕ ಆರ್ಥಿಕವಾಗಿ ಆ ದೇಶಕ್ಕೆ ಕೊಡುಗೆಯನ್ನು ನೀಡುವ ಸಹಕಾರಿ ಕ್ಷೇತ್ರದ ಮೂಲಕವೇ ಬೆಳಿಲಿಕ್ಕೆ ಸುಲಭ ಇದೆ. ಅದನ್ನ ಕೃಷಿಕರ ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಈ ಸಮಾಜ ವ್ಯವಸ್ಥೆಯು ಸುಗಮವಾಗಿ ಸಾಗ್ತದೆ ಅಂತ ನಾನು ತಿಳ್ಕೊಂಡಿದ್ದೆ. ಧನ್ಯವಾದಗಳು ಸರ್. ಇಷ್ಟೊತ್ತು ನಮ್ಮ ಜೊತೆ ಈ ಕ್ಯಾಂಪ್ಕೋದ ಒಂದು ಪಯಣ ಏನಿತ್ತು ಇದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಿಮಗೂ ಧನ್ಯವಾದ. ಯಾಕಂದ್ರೆ ಈ ಕ್ಯಾಂಪ್ಕೋದ ಸಾಧನೆಯ ಆ ಮೈಲುಗಲ್ಲು ನಮ್ಮ ಕೃಷಿಯಲ್ಲಿ ಇದ್ದಾರೆ, ಅವರಿಗೆ ತಿಳಿಬೇಕು. ಜೊತೆಗೆ ಯುವಕರು ಕೂಡ ಕೃಷಿಗೆ ಬರಬೇಕು ಅಂತ ನನ್ನದೊಂದು ಆಸೆ. ಈ ಕೃಷಿ ಕ್ಷೇತ್ರ ಸೋಲ್ತಾ ಇದೆ ಒಂದು ನಿಟ್ಟಿನಲ್ಲಿ. ಹಿರಿಯರೇ ಇದ್ದಾರೆ, ಕೃಷಿಕರಿಗೆ ಹಿರಿಯರು ಹೇಗೆ ಒಂದು ಅನುಭವಗಳನ್ನು ಇದ್ದಾರೆ, ಆ ಅನುಭವಗಳನ್ನ ಅವರು ನಮ್ಮ ಯುವಕರಿಗೂ ದಾರೆ ಎರೆದು ಯುವಕರು ಕೂಡ ಕೃಷಿ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ನನ್ನದೊಂದು ಕನಸು. ಇದುವರೆಗೆ ಕ್ಯಾಂಪ್ಕೋ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಹಕಾರ ಕ್ಷೇತ್ರದ ಧ್ರುವ ತಾರೆಯ ಕ್ಯಾಂಪ್ಕೋ ಕ್ರಾಂತಿ ಈ ಕುರಿತು ಕ್ಯಾಂಪ್ಕೋದ ನಿಕಟಪೂರ್ವ ಉಪಾಧ್ಯಕ್ಷರು, ಸಾವಯವ ಕೃಷಿಕರೂ ಆಗಿರುವ ಶಮ್ನಾ ಖಂಡಿಗೆ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಲತೀಶ್ ಪಾಲ್ದನೆ. ಈ ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.